So I say emergency ಬಂದು 1975 ದಲ್ಲಿ ಶುರು ಮಾಡಿಲ್ಲ ಸರ್. It is not that 25th June ರಾತ್ರಿ 2 o'clock, 12 o'clock, 2 o'clock they decided. Between the nights of 25th June and 26th June 1975, emergency was imposed in our country. So Indira Gandhi, if you look at her history, anybody has or history or the enthusiast agi around Indira Gandhi our life, if you had the opportunity to read, we all know when Indira Gandhi became the Congress Party president in 1959, when Jawaharlal Nehru ನಮ್ಮ prime minister ಆಗಿರುವಾಗ, her first trip to Kerala in April 1959. Kerala ಹೋಗಿ ನೋಡಿಕೊಂಡು ಬರ್ತಾರೆ. The world's first public elected government, communist government was in Kerala. EMS Namboodiripad ಅವರು ಒಂದು ಸರ್ಕಾರ ಅಲ್ಲಿ ಇತ್ತು. 1957 they came to power. ಯಾವಾಗ ಇಂದಿರಾ ಗಾಂಧಿ ಅವರು ನೋಡಿದರು, she was very clear this government has to be dismissed. So Delhi ಬಂದ ಮೇಲೆ she was insisting Pandit Jawaharlal Nehru as a Congress party president, ಅವರು ಪಂಚಾಯತ್ ಅಧ್ಯಕ್ಷರಲ್ಲ, MLA ಅಲ್ಲ, MLC ಇಲ್ಲ, MP ಅಲ್ಲ, not public representative under any category. She was requesting, insisting, pleading with Pandit Jawaharlal Nehru, communist government now dismiss ಮಾಡಬೇಕು, ಕೇರಳದಲ್ಲಿ ಅವರು ಇರಬಾರದು. So 1959 Article 356 was used by Pandit Jawaharlal Nehruji's Congress government. The communist government was dismissed in Kerala simply because Congress party ಅಧ್ಯಕ್ಷರು ಇಂದಿರಾ ಗಾಂಧಿ ಅವರಿಗೂ ಡಿಸ್ಮಿಸ್ ಮಾಡಬೇಕು ಅವರ ತಂದೆ ಅವರು ಹೇಳಿದರು. ಈ ಸ್ಪೀಕ್ ಆವಾಗ ಶುರುವಾಯಿತು. It started there. We can dismiss any government any point of time. ಸ್ಟೇಟ್ ನಲ್ಲಿ ಯಾರು ಕೆಲಸ ಮಾಡಿದಮ್ಮ ಕೂಡ ಡೆಲ್ಲಿದಲ್ಲಿ ಇರುವ ಲೀಡರ್ಸ್ಗೂ ಸ್ಪೆಷಲಿ ಕಾಂಗ್ರೆಸ್ ಪಾರ್ಟಿಗೂ ಅವ್ರ ಕೈ ಕಟ್ಟಿ ಸೇವೆ ಮಾಡಬೇಕು. ಈ ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ವಾಸ್ pulled into politics. 59 ಆದ ಮೇಲೆ if you look at her first few decisions as prime minister, 1966 our prime minister ಇಂದಿರಾ ಗಾಂಧಿ ಅವರು ಬಂದಿದ್ರು. We all know the previous history. ನೆಹರು ಅವರ ಬಗ್ಗೆ ನಮಗೆ ಗೊತ್ತಿರುತ್ತದೆ. ಸಮಯ ಅಷ್ಟಿಲ್ಲ ನಮಗೆ ಕಂಪ್ಲೀಟ್ ಅನಲೈಸ್ ಮಾಡಲಿಕ್ಕೆ ಕಾಂಗ್ರೆಸ್ ಮೈಂಡ್ ಸೆಟ್. 66 ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಆದ ತಕ್ಷಣ ಅವ್ರು ಮಾಡಿದ ಫಸ್ಟ್ ಡಿಸಿಷನ್, ಒನ್ ಆಫ್ ದ ಫಸ್ಟ್ ಡಿಸಿಷನ್, June 6, 1966 6/6/66ನಲ್ಲಿ ರುಪಿ ಡಿವ್ಯಾಲ್ಯೂಯೇಷನ್ 37.5%, ರುಪಿ ಆರ್ಬಿಟ್ರಲಿ ಡಿವ್ಯಾಲ್ಯೂ ಮಾಡಿದ್ದಾರೆ. ತಮ್ಮಲ್ಲಿ ಸೇವಿಂಗ್ಸ್ ಇರಬಹುದು, ಬ್ಯಾಂಕ್ ನಲ್ಲಿ ಇರಬಹುದು, ತಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡಬಹುದು, ತಾವು ಏನೋ ಒಂದು ಮಾಡಿರಬಹುದು, ಅಲ್ಲದ ಮನೆಯಲ್ಲಿ ಬ್ಯಾಂಕ್ ನಲ್ಲಿ ಇರದೆ ಸುಮ್ಮನೆ ತಾವು ದುಡ್ಡು ಹಾಕಿರಬಹುದು. ಶಿ ಡಿವ್ಯಾಲ್ಯೂಡ್ ಬೈ 37.5%. 1966 ನೋ ಕ್ವೆಶ್ಚನ್, ಡೆಮಾಕ್ರಸಿದಲ್ಲಿ ನೋ ಆರ್ಗ್ಯುಮೆಂಟ್, ನೋ ಡಿಸ್ಕಷನ್, ಯಾರೂ ಕೂಡ ಒಂದು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ 1 year later 1967 ಆ ಟೈಮ್ನಲ್ಲಿ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಮೊರಾರ್ಜಿ ದೇಸಾಯಿ ಅವರು ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ, ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಸ್ಟುಪಿಡೆಸ್ಟ್ ಡಿಸಿಷನ್ ಟೇಕನ್. ಅದರಲ್ಲಿ ಎಕನಾಮಿಕ್ ಯಾವುದೇ ಒಂದು ಪ್ರಯೋಜನ ಇಲ್ಲ. ಸೊ ವಿ ಆರ್ ಟ್ರೇಸಿಂಗ್ ಬ್ಯಾಕ್ ಇಂದಿರಾ ಗಾಂಧಿ ಅವರ ಲೈಫ್, ಹ್ಯಾರ್ ಸ್ಟೈಲ್ ಆಫ್ ಫಂಕ್ಷನ್. ಅದೆಲ್ಲ ಆದ ಮೇಲೆ 1969 ಸೊ ಓವರ್ ನೈಟ್ ಶಿ ಡಿಸೈಡೆಡ್ 14 ಪ್ರೈವೇಟ್ ಬ್ಯಾಂಕ್ ಶುಡ್ ಬಿ ನ್ಯಾಷನಲೈಸ್ಡ್. ಕಾರಣ ಏನು ಹೇಳಿದ್ರು, ಗೌರ್ಮೆಂಟ್ ಬ್ಯಾಂಕ್ ಇರುವಾಗ ಮಾತ್ರ ಯಾರೆಲ್ಲ ಬಡವರಿದ್ದಾರೆ ಅವ್ರಿಗೆ ಲೋನ್ ಕೊಡ್ತಾರೆ, ಪ್ರೈವೇಟ್ ಬ್ಯಾಂಕ್ಸ್ ಲೋನ್ ಕೊಡಲ್ಲ. 14 ಬ್ಯಾಂಕ್ಸ್ ನ್ಯಾಷನಲೈಸ್ ಮಾಡಿದರು. ಸೊ ನಾವು ಅದು ಗ್ರೋತ್ ರೇಟ್ ನೋಡುವಾಗ ನಮಗೆ ಗೊತ್ತಾಗ್ತದೆ. 1967 ಇಂಡಿಯಾಸ್ ಗ್ರೋತ್ ರೇಟ್ ವಾಸ್ 7.83%, 1968 3.39%, 1969 6.54%, 1970 5%, 1971 1.64%, 1972 -0.5%, 1973 3%, 1974 1.19%. So whatever experiment Indira Gandhi did arbitrarily on her own, 66, 67, 68, 69, ಅದೆಲ್ಲ ಕೂಡ ನಮ್ಮ ದೇಶದಲ್ಲಿ ಗ್ರೋತ್ ರೇಟ್ ನೋಡಬಹುದು. ಮೈನಸ್ ಗ್ರೋತ್ ರೇಟ್ ವಿ ಹ್ಯಾಡ್ in 1972, single digit growth rate in 1974, 1971 single digit growth rate. So this was leading to emergency. ಇದೆಲ್ಲ ಕೂಡ ಎಮರ್ಜೆನ್ಸಿಗೆ ಹೋಗ್ತಾ ಇತ್ತು. ಎಮರ್ಜೆನ್ಸಿಗೆ ಅವರು ಸಾವಿರಾರು ಕಾರಣ ಕೊಟ್ಟಿದ್ರು. ಒಂದು 352 ಆರ್ಟಿಕಲ್ ವೆರಿ ರ್ಯಾರ್ಲಿ ಯೂಸ್ ಇನ್ ಅವರ್ ಕಂಟ್ರಿ, ಯಾರು ಯೂಸೇ ಮಾಡಲ್ಲ. ಇಂಟರ್ನಲ್ ರೆಬೆಲಿಯನ್, ಆರ್ಮ್ಡ್ ಅಗ್ರೆಷನ್, ಸ್ಪೆಷಲಿ ವಾರ್ ಲೈಕ್ ಸಿಚುವೇಶನ್, ನಮ್ಮ ದೇಶದಲ್ಲಿ ವಾರ್ ಲೈಕ್ ಸಿಚುವೇಶನ್ ಇರುವಾಗ 352 ಯೂಸ್ ಮಾಡ್ತಾರೆ. ಗವರ್ಮೆಂಟ್ ಡಿಸ್ಮಿಸ್ ಮಾಡಲಿಕ್ಕೆ 356. Then 352 was used just for declaring emergency. ಆ ಎಮರ್ಜೆನ್ಸಿ ಹೋಗುವಾಗ ನಮಗೆ ಗೊತ್ತಿರ್ತದೆ, ಎವ್ರಿಬಡಿ ಆಂಟಿಸಿಪೇಟೆಡ್ ಎಮರ್ಜೆನ್ಸಿ ಇಸ್ ಗೋಯಿಂಗ್ ಟು ಕಮ್. ಯಾಕೆಂದ್ರೆ 1975 ಜನವರಿದಲ್ಲಿ ಸಿಜಾಜ್ ಶಂಕರ್ ರಾಯ್, ವೆಸ್ಟ್ ಬೆಂಗಾಲ್ ದೊಡ್ಡ ಒಂದು ಕಾಂಗ್ರೆಸ್ ಲೀಡರ್, he wrote a personal letter to Indira Gandhi that ಎಮರ್ಜೆನ್ಸಿ ನಮ್ಮ ದೇಶದಲ್ಲಿ ಡಿಕ್ಲೇರ್ ಮಾಡುವ ಸಂದರ್ಭ ಇದು. ಸೊ ಲಾಟ್ ಆಫ್ ಕಮ್ಯುನಿಕೇಶನ್ ವಾಸ್ ಹ್ಯಾಪನಿಂಗ್ ಅಮಾಂಗ್ ದೆಮ್. ಅವ್ರ ಮೈಂಡ್ ಸೆಟ್ ಆರ್ಬಿಟ್ರಿ, ಮೈಂಡ್ ಸೆಟ್ ವಾಸ್ ಡೆಲ್ಲಿ ಸೆಂಟ್ರಿಕ್.
ಡೆಲ್ಲಿದಲ್ಲಿ ಇರುವ ಒಂದು ಪಾರ್ಟಿ, ಡೆಲ್ಲಿದಲ್ಲಿ ಇರುವ ಒಂದು ರೋಡ್ನಲ್ಲಿ ಇರುವ ಒಂದು ಪಕ್ಷ, ಒಂದು ಕಾಂಗ್ರೆಸ್ ಪಾರ್ಟಿ, ಅವರು ಡಿಸೈಡ್ ಮಾಡಬೇಕು ನಮ್ಮ ದೇಶ ಯಾವ ತರ ಇರಬೇಕು, ಯಾವ ಮನುಷ್ಯ ಒಪ್ಕೊಳ್ಳೋಣ ನಾವು ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸ್ಬೇಕು. ದಿಸ್ ದ ಮೈಂಡ್ ಸೆಟ್ ವಿತ್ ವಿಚ್ ಕಾಂಗ್ರೆಸ್ ವಾಸ್ ಆಪರೇಟಿಂಗ್. 1972 ತಮಿಳುನಾಡಿನಲ್ಲಿ ಕಚ್ಚತೀವು ಐಲ್ಯಾಂಡ್ ಇತ್ತು. ಯಾರಲ್ಲಿ ಮಾತಾಡದೆ ಲಿಫ್ಟ್ ಮಾಡಿ ಶ್ರೀಲಂಕಾ ಕೊಟ್ಟಿದ್ರು. ನೋ ಡಿಸ್ಕಷನ್, ನೋ ಡಿಬೇಟ್, ನಥಿಂಗ್. ಇಟ್ ವಾಸ್ ಜಸ್ಟ್ ಸೈನ್ ಬಿಟ್ವೀನ್ ದ ಶ್ರೀಲಂಕನ್ ಪ್ರೆಸಿಡೆಂಟ್ ಅಂಡ್ ಮೇಡಮ್ ಇಂದಿರಾ ಗಾಂಧಿ. ಅದು ಒಂದು ಸೀಕ್ರೆಟ್ ಟಾಕ್ಸ್ 1969 ನಲ್ಲಿ ಡಿಸೈಡ್ ಮಾಡಿದ್ರು, 1972 ನಲ್ಲಿ ಪಬ್ಲಿಕ್ ಮಾಡಿದ್ರು. ಈಗ ನಾವೆಲ್ಲ ಬಹಳ ಕೇರ್ಫುಲ್ ಆಗಿ ಅನಲೈಸ್ ದ ಹಿಸ್ಟ್ರಿ. ಒನ್ ಆಫ್ ದ ವರ್ಸ್ಟ್ ಫಾರ್ಮ್ಸ್ ಆಫ್ ಗವರ್ಮೆಂಟ್ ವಾಸ್ ಲೀಡಿಂಗ್ ಟು 1975 ರೇಬರೇಲಿ ಎಲೆಕ್ಷನ್. ಸಾಹೇಬರು ಇಲ್ಲಿ ಹೇಳಿದರು, ರೇಬರೇಲಿ ಎಲೆಕ್ಷನ್ ತುಂಬಾ ಜನ ಗೊತ್ತು. ಇಂದಿರಾ ಗಾಂಧಿ ಅಮ್ಮ ಡಿಸ್ಮಿಸ್ ಆಗಿದ್ದಾರೆ, ಅದರಲ್ಲಿ ಅಲಹಾಬಾದ್ ಕೋರ್ಟ್ ನಲ್ಲಿ, ಹೈಕೋರ್ಟ್ ನಲ್ಲಿ ದೇ ಸೆಡ್, ದಿಸ್ ಕ್ವಾಲಿಫಿಕೇಶನ್ ಆಫ್ ಫೇರ್ as an MP. ಅಲಹಾಬಾದ್ ಹೈಕೋರ್ಟ್ ಅವರು, ಇಲ್ಲ, ದಿಸ್ ಎಲೆಕ್ಷನ್ ವಾಸ್ ಫ್ರಾಡುಲೆಂಟ್, ನಾವು ಡಿಸ್ಕ್ವಾಲಿಫೈ ಮಾಡ್ತೀವಿ, ನಮಗದು ಗೊತ್ತು. ಬಟ್ ಯಾಕೆ ಡಿಸ್ಕ್ವಾಲಿಫೈ ಮಾಡ್ತೀವಿ? ವೈ ವಾಸ್ ಇಟ್ ಡಿಸ್ಕ್ವಾಲಿಫೈ? ಇಂದಿರಾ ಗಾಂಧಿ ಅವರು ಚೀಫ್ ಏಜೆಂಟ್ ಆಫ್ ಇಂದಿರಾ ಗಾಂಧಿ ಇನ್ ದಟ್ ಎಲೆಕ್ಷನ್ ಇನ್ 1975 ರೇಬರೇದಲ್ಲಿ. ಅವರು ಪ್ರೈಮ್ ಮಿನಿಸ್ಟರ್ ಆಗಿರುವಾಗ ಅವರು OSD ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಇರುವ ಒಂದು ಗವರ್ಮೆಂಟ್ ಸರ್ವೆಂಟ್ ಯಶ್ಪಾಲ್ ಕಪೂರ್ ಅವರು ಚೀಫ್ ಏಜೆಂಟ್. ಇಲ್ಲಿ ಎಲೆಕ್ಷನ್ ತುಂಬಾ ಜನ ಇಲ್ಲಿ ದೊಡ್ಡವರು ಇದ್ದಾರೆ, ಮಲ್ಟಿಪಲ್ ಎಲೆಕ್ಷನ್ ವಿನ್ ಮಾಡುವ ನಮ್ಮ ದೊಡ್ಡವರೆಲ್ಲ ಇದ್ದಾರೆ. ಕಂಪ್ಲೀಟ್ ಗವರ್ಮೆಂಟ್ ಮಿಷನರಿ ವಾಸ್ ಯೂಸ್ಡ್. Corrupt practices highest order. The chief agent for the candidate was the official in Prime Minister's office who was the OSD to Indira Gandhi ji. ಇದರ ತುಂಬಾ ವಿಷಯ. Then it was went to court. 1975 elections ಅದು 12th June 1975 ಸಾಹೇಬರು ಹೇಳಿದ್ರು, ಅಲಹಾಬಾದ್ ಹೈಕೋರ್ಟ್ gave that historic judgment. She had one option, ಅಪೀಲ್ ಮಾಡಬಹುದಾಯಿತು, ಅಪೀಲ್ದಲ್ಲಿ ಹೋಗಿ ಸ್ಟೇ ಮಾಡಬಹುದಾಯಿತು. So India had a ramrod straight judge. ಒಂದು ಒಳ್ಳೆ ಮನುಷ್ಯ, ಎಕ್ಸಲೆಂಟ್, ಒನ್ ಆಫ್ ದ ಫೈನೆಸ್ಟ್, ಲಕ್ಲಿ ಫಾರ್ ಅವರ್ ಕಂಟ್ರಿ, ಒನ್ ಆಫ್ ದ ಫೈನೆಸ್ಟ್ ಪರ್ಸನ್ ವಾಸ್ ಸಿಟ್ಟಿಂಗ್ ಇನ್ ದಟ್ ಬೆಂಚ್ ಇನ್ ಸುಪ್ರೀಂ ಕೋರ್ಟ್, ಜಸ್ಟಿಸ್ ಕೃಷ್ಣಯ್ಯ. It went to Krishnaiyer. Krishnaiyer was the person who was supposed to give the judgment 24 June 1975 ಕೊಡಬೇಕು. Krishnaiyer also in his book writes how he was influenced by Indira Gandhi's law minister. Judgment ಕೊಡ್ಲಿಕ್ಕೆ ಮುಂಚೆ law minister calls Indira Gandhi, ನಿಮಗೆ ಬಂದು ಭೇಟಿ ಮಾಡಬೇಕು. ಕೃಷ್ಣಯ್ಯರ್ ಆಸ್ಕ್, ವೈ, ಯಾಕೆ ಭೇಟಿ ಮಾಡಬೇಕು? ವೈ ಯು ವಾಂಟ್ ಟು ಕಮ್ ಟು ಮೈ ಚಾಂಬರ್? ಈ ಸರಿ ಇಲ್ಲ, ಕೇಸ್ ಬಗ್ಗೆ ಮಾತಾಡಬೇಕು. ದೆನ್ ಕೃಷ್ಣಯ್ಯರ್ ಜಿ ಪುಟ್ ಹಿಸ್ ಫೋನ್ ಡೌನ್. ಈ ಸರಿ ಐ ಆಮ್ ನಾಟ್ ಗೋಯಿಂಗ್ ಟು ಮೀಟ್ ಎನಿಬಡಿ ರಿಗಾರ್ಡಿಂಗ್ ದಿಸ್ ಕೇಸ್. ನೀವು ಪ್ರೈಮ್ ಮಿನಿಸ್ಟರ್ ಇದನ್ನು ಹಾಕೊಂಡು ನಾವು ಮೀಟ್ ಮಾಡಲ್ಲ. ಸೊ ಹಿ ಗೇವ್ ಅ ಜಜ್ಮೆಂಟ್ 24 June 1975. ಹಿ ಸೆಡ್, ಒಂದು ಇಂಟ್ರಿಯಂ ಸ್ಟೇ ತರ ಕೊಡ್ತೀವಿ ನಾವು. ಮೀನಿಂಗ್ ಪಾರ್ಲಿಮೆಂಟ್ ಹೋಗ್ಬೋದು, ರಿಜಿಸ್ಟರ್ನಲ್ಲಿ ಸಿಗ್ನೇಚರ್ ಹಾಕ್ಬೋದು. ಯು ಕೆನಾಟ್ ಹ್ಯಾವ್ ಎನಿ ಪ್ರಿವಿಲೇಜಸ್ ಅನ್ MP. ಡಿಬೇಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕಿಲ್ಲ. ಯು ಕೆನಾಟ್ ಡ್ರಾ ಸ್ಯಾಲರಿ. ಸೊ 24th June 1975 ದಿಸ್ ವಾಸ್ ದ ಟ್ರಿಗರ್. ನೆಕ್ಸ್ಟ್ ಡೇ 25th June 1975, 49 years ಬಿಫೋರ್, ಆರ್ಟಿಕಲ್ 352 ಪ್ರೊಕ್ಲಮೇಷನ್ ಮಾಡಿ ಎಮರ್ಜೆನ್ಸಿ ಡಿಕ್ಲೇರ್. ಇಟ್ ಹ್ಯಾಪನ್ಡ್ ಅಟ್ ಮಿಡ್ನೈಟ್. ಅದು ಎಷ್ಟು ಪ್ರಿಪರೇಷನ್ ಅವರು ಮಾಡಿಕೊಂಡಿದ್ದಾರನ್ನ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ ದಿವಸ ನೈಟ್ 2 ಗಂಟೆ ಸೆನ್ಸಾರ್ ಬೋರ್ಡ್ ನಲ್ಲಿರುವ ಎಲ್ಲರೂ ಕೂಡ ಒಂದೊಂದು ಮೇಜರ್ ನ್ಯೂಸ್ ಪೇಪರ್ ಆಫೀಸರ್ಸ್ ಡೆಲ್ಲಿ ಹೋಗಿದ್ರು. They all went inside the newspaper offices. Power was cut down at 2 AM. ಯಾಕೆಂದ್ರೆ ನೆಕ್ಸ್ಟ್ ಡೇ ನ್ಯೂಸ್ ಪೇಪರ್ ಪ್ರಿಂಟ್ ಮಾಡಬಾರದು. ಇನ್ ಕೇಸ್ ಯಾರು ಪ್ರಿಂಟ್ ಮಾಡಿದಾರನ್ನ ಕೂಡ ಪೇಪರ್ ನಲ್ಲಿ ಏನು ಬರಬೇಕು, ದೇ ವಾಂಟ್ ಟು ಗಿವ್ ಅ ಪಾಸಿಟಿವ್ ಸ್ಪಿನ್. ಸೊ 25th June 1975 ನಮ್ಮ ಪೇಪರ್ ದಲ್ಲಿ ಜನ ಏನು ಓದ್ತಾರೆ, ದೇ ವಾಂಟ್ ಟು ಕಂಟ್ರೋಲ್ ಫ್ರಮ್ ದಟ್ ಡೇ ಮಾರ್ನಿಂಗ್ at 2 AM. ಸೊ ಇಷ್ಟವರು ಗಲಾಟ ಮಾಡಿ ಪೇಪರ್ ಎಲ್ಲ ಕಂಟ್ರೋಲ್ ದಲ್ಲಿ ತಗೊಂಡು, ಮೀಡಿಯಾ ಕಂಟ್ರೋಲ್ ದಲ್ಲಿ ತಗೊಂಡು, they did all kinds of things to make sure that emergency is accepted by the people of our country. ಇಂಡಿಯಾದಲ್ಲಿ ಕರಪ್ಷನ್ ತುಂಬಾ ಜಾಸ್ತಿ ಆಯಿತು, ಅದಕ್ಕೆ ಎಮರ್ಜೆನ್ಸಿ ಬೇಕಾಯಿತು. ಇಂಡಿಯಾದಲ್ಲಿ ಪಂಜಾಬ್ ನೋಡಿ, ನಾರ್ತ್ ಈಸ್ಟ್ ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ, ಅಲ್ಲೆಲ್ಲ ಜನ ಜಗಳ ಮಾಡ್ತಾ ಇದ್ದಾರೆ, ಅದಕ್ಕೆ ಎಮರ್ಜೆನ್ಸಿ ಬೇಕಾಯಿತು. ಇಂದಿರಾ ಗಾಂಧಿ ಅವರು ಒಂದೇ ರೀತಿಯಲ್ಲಿ ಬಡವರಿಗೆಲ್ಲ ಏನೇನು ಪ್ರಾಬ್ಲಮ್ ಇದೆ ಸರಿ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಜಾಸ್ತಿ ಕೊಡಬೇಕಾಯಿತು, ಅದಕ್ಕೆ ಎಮರ್ಜೆನ್ಸಿ ಬೇಕಾಯಿತು. ದೇ ವಾಂಟ್ ಟು ಪುಟ್ ಅ ಪಾಸಿಟಿವ್ ಸ್ಪಿನ್. ಅದಕ್ಕೆ ನಮ್ಮಲ್ಲಿ ತುಂಬಾ ಜನ, ಇವತ್ತು ನಾವು ಕೆಲವು ಜನರಲ್ಲಿ ಮಾತಾಡುವಾಗ ಕೆಲವು ಜನ ಹೇಳ್ತಾರೆ, 2-3 ಜನ ನೂರಿನಲ್ಲಿ, ಎಮರ್ಜೆನ್ಸಿ ಪೀರಿಯಡ್ ಬಹಳ ಒಳ್ಳೆಯದು ತಪ್ಪ, ಬಸ್ ಎಲ್ಲ ಟೈಮಿಗೆ ಬಂದಿತ್ತು, ನಮ್ಮ ಕಿವಿಗೆ ಬಂದಿರಬೇಕು, ಬಸ್ ಎಲ್ಲ ಟೈಮಿಗೆ ಬಂದಿತ್ತು. ಆ ಟೈಮ್ನಲ್ಲಿ ಎಷ್ಟು ಬಸ್ ಇರಬೇಕು, ಎಷ್ಟು ಬಸ್ ಜನ ನೋಡಿರ್ಬೇಕು. ಗೌರ್ಮೆಂಟ್ ಆಫೀಸ್ನಲ್ಲಿ ಆಫೀಸರ್ಸ್ ಎಲ್ಲ ಶಾರ್ಪ್ ಟೈಮಿಗೆ ಬಂದ್ಬಿಡ್ತಾರೆ. ಇಲ್ಲ, ನಾವು ಸ್ಕೂಲ್ದಲ್ಲಿ ಕಾರಣ ಕಾಂಗ್ರೆಸ್ ಈಕೋ ಸಿಸ್ಟಮ್ ವಾಸ್ ಮ್ಯಾನುಫ್ಯಾಕ್ಚರಿಂಗ್ ದ ಸ್ಟೋರಿ ಫ್ರಮ್ 1975. ಕಂಟಿನ್ಯೂಸ್ ಅವರೇ ಪವರ್ ನಲ್ಲಿ ಇದ್ರು. 1980 ಇಂದಿರಾ ಗಾಂಧಿ ಕೇಮ್ ಬ್ಯಾಕ್, 84 ಅಗೇನ್ ಕಾಂಗ್ರೆಸ್ ವಾಸ್ ಇನ್ ಪವರ್, 91, 96, 89 ದೇ ಗೇವ್ ಸಪೋರ್ಟ್ ಟು ಗವರ್ಮೆಂಟ್, 2004, 2009. ಅದಾದ ಮೇಲೆ ಕೂಡ we have to understand the story of emergency was whitewashed by Congress historians, left historians,
by the textbooks that was controlled by Congress party education ministers for a long time. Emergency ಬಗ್ಗೆ ಎಲ್ಲಿ ಕೂಡ ಸಿವಿಲ್ ಲಿಬರ್ಟಿ ಬಗ್ಗೆ ಅಲ್ಲದೆ ನಮ್ಮಲ್ಲಿರುವ ನಮ್ಮ ಗಾಯತ್ರಿ ಅಕ್ಕ ಬಗ್ಗೆ ಯಾರು ಮಾತಾಡಲ್ಲ. ನೋಬಡಿ ಸ್ಪೀಕ್ಸ್. ಫಸ್ಟ್ ಟೈಮಿಗೆ ಬಂದಿತ್ತು, ಸರ್ಕಾರ ಅಧಿಕಾರಿ 10 ಗಂಟೆಗೆ ಆಫೀಸ್ ಬಂದಿದ್ದಾರೆ. ಸೊ ಎಮರ್ಜೆನ್ಸಿ ಬಹಳ ಚೆನ್ನಾಗಿತ್ತು. ದಿಸ್ ಇಸ್ ದ ಸ್ಟೋರಿ ದೇ ವರ್ ರನ್ನಿಂಗ್ ರೈಟ್ ಫ್ರಮ್ 25th June 1975 ಮಾರ್ನಿಂಗ್. ಇದೆಲ್ಲ ಆದ ಮೇಲೆ ಇಫ್ ಅಗೇನ್ ಲುಕ್ ಅಟ್ ಎಮರ್ಜೆನ್ಸಿ ಇನ್ ಟೋಟಾಲಿಟಿ, ಇವರು ಎಷ್ಟು ಡ್ಯಾಮೇಜ್ ಮಾಡಿದ್ದಾರೆ ನಮ್ಮ ಕಾನ್ಸ್ಟಿಟ್ಯೂಷನ್, ಎಷ್ಟು ಡ್ಯಾಮೇಜ್, ದ ಕೈಂಡ್ ಆಫ್ ಡ್ಯಾಮೇಜ್ ದೇ ಹ್ಯಾವ್ ಡನ್. ಫಸ್ಟ್ ನಾವು ಸಂಜಯ್ ಗಾಂಧಿಯಲ್ಲಿ ಶುರು ಮಾಡೋಣ. ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ದೇರ್ ಫ್ಯಾಮಿಲಿ. ಇಂದಿರಾ ಗಾಂಧಿ ಅಮ್ಮ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಮುಂಚೆ ವಿ ಹ್ಯಾವ್ ಟು ಲುಕ್ ಅಟ್ ದೇರ್ ಫ್ಯಾಮಿಲಿ ಆಸ್ ಅ ಟೋಟಾಲಿಟಿ. ಸಂಜಯ್ ಗಾಂಧಿ ಅವರು ಹಿ ವಾಸ್ ಅ ಸೂಪರ್ PM. ಅದು ಎಮರ್ಜೆನ್ಸಿದಲ್ಲಿ 21 months ದ ಪ್ರೈಮ್ ಮಿನಿಸ್ಟರ್ಸ್ ಹೌಸ್ ವಾಸ್ ಫಂಕ್ಷನಿಂಗ್ ಎಸ್ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್. ಪೀಪಲ್ ಲೈಕ್ ಸಂಜಯ್ ಗಾಂಧಿ, ದೇವಿಲಾಲ್, ಯಾರೆಲ್ಲ ಆ ಟೈಮಲ್ಲಿ ಕಾಂಗ್ರೆಸ್ ಇದ್ರು, ಇವರೆಲ್ಲರೂ ಕೂಡ ಬನ್ಸಿಲಾಲ್ ಅವರು, ಇವರೆಲ್ಲರೂ ಕೂಡ ಡಿಸೈಡ್ ಮಾಡಿ ದೇ ವರ್ ರನ್ನಿಂಗ್ ದ ಹೋಲ್ ಶೋ. ಇದರಲ್ಲಿ ಇನ್ನೊಂದು ವಿಷಯ ನಮಗೆ ಗೊತ್ತಿರುತ್ತದೆ, ಹೌ ಇಂದಿರಾ ಗಾಂಧಿ ಡ್ಯಾಮೇಜ್ ದ ಕಾನ್ಸ್ಟಿಟ್ಯೂಷನ್. 1971 ಎಲೆಕ್ಷನ್ ದಟ್ ವಾಸ್ ಅಡ್ವಾನ್ಸ್ಡ್ ಬೈ 15 months. ಇವಾಗ ನಾವೆಲ್ಲರೂ ಕೂಡ ಹೇಳ್ತಾ ಇದ್ವಿ, ಮೋದಿ ಸಾಹೇಬರು ಹೇಳ್ತಾ ಇದ್ದಾರೆ, ಬಿಜೆಪಿದಲ್ಲೆಲ್ಲ ಹೇಳ್ತಾ ಇದೀವಿ, 1 country 1 election ನಮಗೆ ಬೇಕು, ಒಂದೇ ಸಮಯದಲ್ಲಿ ಎಲ್ಲ ಎಲೆಕ್ಷನ್ ಆಗ್ಬೇಕು. ಯಾರೊಂದು ಎಲೆಕ್ಷನ್ ಫಸ್ಟ್ ಡಿಸ್ಟರ್ಬ್ ಮಾಡಿದ್ರು? ಹೂ ಡಿಸ್ಟರ್ಬ್ಡ್ ದಟ್ ಎಲೆಕ್ಷನ್? ಪಾರ್ಲಿಮೆಂಟ್ ಎಲೆಕ್ಷನ್ ಫಸ್ಟ್ ಟೈಮ್ ಇಟ್ ವಾಸ್ ಡಿಸ್ಟರ್ಬ್ ಬೈ ಇಂದಿರಾ ಗಾಂಧಿ ಇನ್ 1970. ಎಲೆಕ್ಷನ್ ಆಗಲಿಕ್ಕೆ 15 months ಮುಂಚೆ ಡಿಸಾಲ್ವ್ ಮಾಡಿ ಎಲೆಕ್ಷನ್ ಮಾಡಿದ್ದಾರೆ, ಪಾರ್ಲಿಮೆಂಟರಿ ಎಲೆಕ್ಷನ್. 1971 ಶಿ ಕೇಮ್ ಟು ಪವರ್. ಆ ಎಲೆಕ್ಷನ್ ಸ್ಲೋಗನ್ ಗರೀಬಿ ಹಟಾವ್. ನಮ್ಮ ದೇಶದಲ್ಲಿ ಯಾರೆಲ್ಲ ಬಡವರಿದ್ದಾರೆ ಅವರೆಲ್ಲ ಸರಿ ಮಾಡಬೇಕು. ಅವ್ರು ಮಾಡಿದ ಫಸ್ಟ್ ಕೆಲಸ ಹರಿಯಾಣದಲ್ಲಿ ಜೂನ್ 1971 ಎಲೆಕ್ಷನ್ ಆದ ಮೇಲೆ ಸಂಜಯ್ ಗಾಂಧಿ ಅವರು ಒಂದು ಕಾರ್ ಫ್ಯಾಕ್ಟರಿ ಶುರು ಮಾಡಬೇಕು. ಅದಕ್ಕೋಸ್ಕರ ಬನ್ಸಿಲಾಲ್ ಅವರು 297 acre ಫಾರ್ಮರ್ಸ್ ಅವರಲ್ಲಿ ತಗೊಂಡು 297 acres ಕೊಟ್ಟಿದ್ರು. ಇವತ್ತು ನಾವು ಯಾವಾಗ ಮಾರುತಿ ಸುಜುಕಿ ಏನು ಹೇಳ್ತೀವಿ ಆ ಕಂಪನಿ, ದಟ್ ವಾಸ್ ಅ ಪ್ರೈವೇಟ್ ಕಂಪನಿ ಬಿಟ್ವೀನ್ ಸಂಜಯ್ ಗಾಂಧಿ ಅಂಡ್ ಸುಜುಕಿ ದಟ್ ಪಾಯಿಂಟ್ ಆಫ್ ಟೈಮ್. 297 acre ಪ್ರೈಮ್ ಅಗ್ರಿಕಲ್ಚರ್ ಲ್ಯಾಂಡ್ ತಗೊಂಡು 1971 ದೇ ಟುಕ್ ಇಟ್. ವಿಲ್ ಬಿ ವೆರಿ ಸರ್ಪ್ರೈಸ್ಡ್. ಆ ಕಂಪನಿ ಫಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರನ್ನ? ಸಂಜಯ್ ಗಾಂಧಿ ಇವತ್ತು ಫಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್. 1973 to 1975 he was the MD. ಈ ಕೊಲಾಬರೇಷನ್ ಅಲ್ಲಿ ಗೌರ್ಮೆಂಟ್ ಎಷ್ಟು ಕಾಂಟ್ರಾಕ್ಟ್ ಬೇಕೋ ಕೊಟ್ಟಿದ್ರು, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಏನ್ ಬೇಕೋ ಸೆಪರೇಟ್ ಒಂದು ಆರ್ಡರ್ ಮಾಡಿ ಕೊಟ್ಟಿದ್ರು, ಅವ್ರಿಗೆ ಏನೇನ್ ಬೇಕೋ ಎಲ್ಲ ಸರ್ಕಾರ ಆವಾಗ ಮಾಡಿ ಕೊಟ್ಟಿದ್ರು. ಕಾರಣ ಸಂಜಯ್ ಗಾಂಧಿ ಅವ್ರ ಕಂಪನಿ. ಆಫ್ಟರ್ ಸಂಜಯ್ ಗಾಂಧಿ's death, government of India took over. That's a different story. We all know the current Maruti company. So complete systemic abuse of power. ಎಲ್ಲಿ ಕೂಡ ಒಂದು ಸಿಸ್ಟಮೇ ಬಿಟ್ಟಿಲ್ಲ, ಒಂದು ಇನ್ಸ್ಟಿಟ್ಯೂಷನ್ ಇಂಡಿಪೆಂಡೆನ್ಸ್ ಇಲ್ಲ. ಅಲ್ಲಿರುವ ಯಾವ ಆಫೀಸರ್ಸ್ ಕೂಡ ಒಂದು ರ್ಯಾಮ್ ರಾಡ್ ಹಾರ್ನ್ ಸ್ಟ್ರೈಟ್ ಫಾರ್ವರ್ಡ್ ಇರುವ ಆಫೀಸರ್ಸ್ ಗಳಲ್ಲಿ ಜಾಗ ಇಲ್ಲ. ದಿಸ್ ಇಸ್ ಹೌ ದೇ ವರ್ ಕಂಟಿನ್ಯೂಸ್ಲಿ ರನ್ನಿಂಗ್. ಸಂಜಯ್ ಗಾಂಧಿ ಅವರು ಎಮರ್ಜೆನ್ಸಿ ಬಂದ ಮೇಲೆ ಈ ಫೆಲ್ಟ್ ಟ್ರೂಲಿ ಹ್ಯಾಪಿ. ಮಾಸ್ ಸ್ಟೆರಿಲೈಸೇಷನ್, ಎಲ್ಲಿ ಬೇಕಾದ್ರೆ ಸ್ಟೆರಿಲೈಸೇಷನ್ ಮಾಡಬಹುದು. ದೇ ವಾಂಟೆಡ್ ಟು ಕಂಟ್ರೋಲ್ ದ ಪಾಪ್ಯುಲೇಷನ್ ಆಫ್ ಅವರ್ ಕಂಟ್ರಿ. ಇನ್ಫ್ಯಾಕ್ಟ್ ಮಾಸ್ ಸ್ಟೆರಿಲೈಸೇಷನ್ ನಮಗೆಲ್ಲರೂ ಕೂಡ ಗೊತ್ತು. ಇವತ್ತು ದ ಮೈನಾರಿಟಿ ಅಪೀಸ್ಮೆಂಟ್ ಮಾಡುವ ಕಾಂಗ್ರೆಸ್ ಪಕ್ಷ ಒಂದು ವಿಷಯ ತಿಳ್ಕೊಳ್ಬೇಕು. ಎಮರ್ಜೆನ್ಸಿ ಸಮಯದಲ್ಲಿ ಹರಿಯಾಣದಲ್ಲಿ ಉತ್ವಾರ್ ವಿಲೇಜ್, ಇಟ್ ಇಸ್ 100% ಮುಸ್ಲಿಂ ಕಮ್ಯುನಿಟಿ ಡಾಮಿನೇಟೆಡ್ ವಿಲೇಜ್. ಉತ್ವಾರ್ ವಿಲೇಜ್ ಹರಿಯಾಣದಲ್ಲಿ ಎಮರ್ಜೆನ್ಸಿ ಆಗಿದ ಮೇಲೆ ಆರ್ಮ್ಡ್ ಪೊಲೀಸ್ ವೆಂಟ್. ಆ ವಿಲೇಜ್ ಅಲ್ಲಿರುವ ಎಲ್ಲ ಮೇಲ್ ಬಿಟ್ವೀನ್ ದ ಏಜಸ್ ಆಫ್ 8 and 80 ಎಲ್ಲ ಮೇಲಕ್ಕೂ ಕಂಪಲ್ಸರಿ ವ್ಯಾಸ್ಕಟೋಮಿ ಮಾಡಿದ್ರು. ಸೊ ಈ ತರ ವಿ ಕ್ಯಾನ್ ಕೀಪ್ ಗಿವಿಂಗ್ ಎಕ್ಸಾಂಪಲ್ಸ್. ಮಾಸ್ ಸ್ಟೆರಿಲೈಸೇಷನ್ ಕ್ಯಾಂಪೈನ್ ಅರ್ಬನ್ ಏರಿಯಾದಲ್ಲಿ, ರೂರಲ್ ಏರಿಯಾದಲ್ಲಿ ಎಲ್ಲ ಕಡೆಯಲ್ಲಿ. ಆಮೇಲೆ ಸ್ಲಮ್ ಕ್ಲಿಯರೆನ್ಸ್ ಡ್ರೈವ್. ಸ್ಲಮ್ ಎಲ್ಲಿ ಇರಬಾರ್ದು ಹೇಳ್ಬಿಟ್ಟು ಡೆಲ್ಲಿದಲ್ಲಿ ಎಲ್ಲಿ ಬೇಕೋ ಸ್ಲಮ್ ಎಲ್ಲಿ ಎಲ್ಲ ಇದೆ ನಾವೆಲ್ಲ ರಿಮೂವ್ ಮಾಡ್ತೀವಿ, ಆ ಥರ ಶುರು ಮಾಡಿ ಸ್ಲಮ್ ಕ್ಲಿಯರೆನ್ಸ್ ಡ್ರೈವ್ ಮಾಡಿದರು. ಆಮೇಲೆ ಇವರು ಬಂದು ಮಾಸ್ ಸ್ಟೆರಿಲೈಸೇಷನ್ ಕ್ಯಾಂಪೈನ್ ಇದೆಲ್ಲ ಕೂಡ ಮಾಡಿದರು. ಇದೆಲ್ಲ ಕೂಡ 21 months ನಲ್ಲಿ ಸಿಸ್ಟಮಿಕ್ ಅಬ್ಯೂಸ್ ಅಂಡ್ ಮಿಸ್ಯೂಸ್ ಆಫ್ ಪವರ್. ಎರಡೇ ಸರ್ಕಾರ ಮಾತ್ರ ಎಮರ್ಜೆನ್ಸಿ ಸಮಯದಲ್ಲಿ only 2 governments were not supporting Congress. one in Tamil Nadu, one in Gujarat. ದೇಶದಲ್ಲಿರುವ ಎಲ್ಲ ಗೌರ್ಮೆಂಟ್ ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಆರ್ ಕಾಂಗ್ರೆಸ್ ಸಪೋರ್ಟೆಡ್ ಗೌರ್ಮೆಂಟ್. ಇನ್ನು 2 ಸರ್ಕಾರ ಕೂಡ ಎಮರ್ಜೆನ್ಸಿ ಟೈಮಲ್ಲಿ ಡಿಸ್ಕಸ್ ಮಾಡಿದ್ರು. ಬಿಕಾಸ್ ಅವ್ರಿಗೆ 100% ಎವ್ರಿ ಸಿಂಗಲ್ ಗೌರ್ಮೆಂಟ್ ಸರ್ಕಾರ ಸಪೋರ್ಟ್ ಮಾಡಬೇಕು. 1976 ತಮಿಳುನಾಡಿನಲ್ಲಿ DMK ಗೌರ್ಮೆಂಟ್ ವಾಸ್ ಡಿಸ್ಮಿಸ್ಡ್. 1976 ಗುಜರಾತ್ನಲ್ಲಿ ಗೌರ್ಮೆಂಟ್ ಡಿಸ್ಮಿಸ್ ಆಯಿತು ಆ ಸಮಯದಲ್ಲಿ. ಸೊ ಗೌರ್ಮೆಂಟ್ ಲ್ಯಾಂಡ್ 356 ಯೂಸ್ ಮಾಡಿದ ಮೇಲೆ ನಮ್ಮ ದೇಶದಲ್ಲಿರುವ ಎಲ್ಲ ಸರ್ಕಾರ ಕೂಡ ಇದರ ಕಾಂಗ್ರೆಸ್ ಸರ್ಕಾರ ಆರ್ ಕಾಂಗ್ರೆಸ್ ಸಪೋರ್ಟೆಡ್ ಸರ್ಕಾರ, ಅದು ಅವರು ಸೆಟ್ ಮಾಡಿದ್ರು. ಇದನ್ನ ನೋಡಿ ಸಾಹೇಬ್ರು ಅವ್ರು ಹೇಳಿದ್ರು, ಇವ ಯಾವಾಗಿತ್ತು, ಹೌ ವಾಸ್ ದ ಅಮೆಂಡ್ಮೆಂಟ್ ಸ್ಕೀಮ್. ತುಂಬಾ ಅಮೆಂಡ್ಮೆಂಟ್ಸ್ ತಗೊಂಡು ಬಂದಿದ್ದಾರೆ. ಅಲ್ಲಿ ಬಹಳ ಒಂದು ಬ್ಯೂಟಿಫುಲ್ ಅಮೆಂಡ್ಮೆಂಟ್. ಇವತ್ತು ನಾವು ಓದುವಾಗ ಕೂಡ ಯಾವ ತರ ಒಂದು ಕಾನ್ಸ್ಟಿಟ್ಯೂಷನ್ ಅಬ್ಯೂಸ್ ಮಾಡಿದ್ದಾರೆ, ಹೌ ದ ಕಾನ್ಸ್ಟಿಟ್ಯೂಷನ್ ವಾಸ್ ಅಬ್ಯೂಸ್ಡ್. ದ ಕ್ಲಾಸಿಕ್ ಕೇಸ್ ಇಸ್ 39th ಅಮೆಂಡ್ಮೆಂಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್.
ಏನಾದ್ರು ಗೊತ್ತು, 1975 24th June ಜಡ್ಜ್ಮೆಂಟ್ ಬಂದಿದ್ದು ಇಂದಿರಾ ಗಾಂಧಿ ಅವರಿಗೂ. ಶಿ ಇಸ್ ನೋ ಮೋರ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಟೆಕ್ನಿಕಲಿ. ಆಮೇಲೆ ಸುಪ್ರೀಂ ಕೋರ್ಟ್ ಇಂಟ್ರಿಯಂ ಸ್ಟೇ ಕೊಟ್ಟಿದ್ದ ಮೇಲೆ ಪಾರ್ಟ್ಲಿ ಶಿ ಇಸ್ ಎನ್ MP, ನಾಟ್ ಅ ಫುಲ್ MP. ಅದು ಓವರ್ ರೂಲ್ ಮಾಡಲಿಕ್ಕೆ ದೇ ಬ್ರಾಟ್ ದಿಸ್ 39th ಅಮೆಂಡ್ಮೆಂಟ್. 39th ಅಮೆಂಡ್ಮೆಂಟ್ ವೆರಿ ಕ್ಲಿಯರ್. ನಮ್ಮ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಸ್ಪೀಕರ್ ಇಂದ 4 ಜನ ಎಲೆಕ್ಷನ್ ನಲ್ಲಿ ನೋಬಡಿ ಕ್ಯಾನ್ ಕ್ವೆಶ್ಚನ್ ಇನ್ ಎನಿ ಕೋರ್ಟ್ ಆಫ್ ಲಾ. ಕಾರಣ ಇಂದಿರಾ ಗಾಂಧಿ ಅವರು ಪ್ರೊಟೆಕ್ಟ್ ಮಾಡಲಿಕ್ಕೆ ಅವರ ಎಲೆಕ್ಷನ್ ಯಾರು ಕ್ವೆಶ್ಚನ್ ಮಾಡಬಾರದು, ಅದಕ್ಕೋಸ್ಕರ 39th ಅಮೆಂಡ್ಮೆಂಟ್. ಬಟ್ ಈ 39th ಅಮೆಂಡ್ಮೆಂಟ್ ಪಾಸೇಜ್ ನಾವು ನೋಡ್ತೇವೆ. August 7, 1975 ಎಮರ್ಜೆನ್ಸಿ ತಗೊಂಡು ಬಂದು ವಿತಿನ್ 1 month 2 months ನಲ್ಲಿ August 7, 1975. August 7 is the Thursday ಲಾ ಮಿನಿಸ್ಟರ್ HR ಗೋಖಲೆ ಅವರು 39th ಅಮೆಂಡ್ಮೆಂಟ್ ತಗೊಂಡು ಪಾರ್ಲಿಮೆಂಟ್ ತಗೊಂಡು ಬರ್ತಾರೆ. ಇದರಲ್ಲಿ ಬ್ಯೂಟಿಫುಲ್ ಆಗಿ ನೋಡಿ ಏನ್ ಮಾಡಿದಾರನ್ನ, 2/3 ಮೆಜಾರಿಟಿ ಬೇಕು. ಸೊ ಅಪೋಸಿಷನ್ MP ಯಾರೆಲ್ಲ ಇದಾರೋ ಎಲ್ಲ ಅರೆಸ್ಟ್ ಮಾಡಿದ್ದಾರೆ, 60 ಜನ ಮೇಲೆ. ಸೊ ಆಟೋಮ್ಯಾಟಿಕಲಿ ಪಾರ್ಲಿಮೆಂಟ್ ನಲ್ಲಿ ಅಪೋಸಿಷನ್ MP ಎಲ್ಲ ಅರೆಸ್ಟ್ ಆದ ಮೇಲೆ 2/3 ಮೆಜಾರಿಟಿ ಕಾಂಗ್ರೆಸ್ ಬಂದೇ ಬರುತ್ತೆ. ಸೊ ದೇ ಕ್ರಿಯೇಟೆಡ್ 2/3 ಮೆಜಾರಿಟಿ ಇನ್ ದ ಪಾರ್ಲಿಮೆಂಟ್. ಅಂಡ್ ಥರ್ಸ್ಡೇ August 7, 1975 39th ಅಮೆಂಡ್ಮೆಂಟ್ ಪಾರ್ಲಿಮೆಂಟ್ ತಗೊಂಡು ಬಂದಿದ್ರು. ನೆಕ್ಸ್ಟ್ ಡೇ August 8, 1975 ಇಸ್ ಅ ಫ್ರೈಡೆ. ಪಾರ್ಲಿಮೆಂಟ್ ಪಾಸ್ ದಟ್ 39th ಅಮೆಂಡ್ಮೆಂಟ್. ಆಮೇಲೆ 2/3 ಆಫ್ ಸ್ಟೇಟ್ಸ್ ಪಾಸ್ ಮಾಡಬೇಕು. ನೆಕ್ಸ್ಟ್ ಡೇ ಇಸ್ ಅ ಸ್ಯಾಟರ್ಡೆ, ವಿಚ್ ಇಸ್ August 9, 1975 ಇಸ್ ಅ ಸ್ಯಾಟರ್ಡೆ. ಎಲ್ಲಿ ನೋಟಿಸ್ ಕೊಟ್ಟಿಲ್ಲ, ಏನು ಮಾಡಿಲ್ಲ. 17 ಸ್ಟೇಟ್ ನಲ್ಲಿ ವೇರ್ ಕಾಂಗ್ರೆಸ್ ವಾಸ್ ಇನ್ ಪವರ್, they convened the legislative assembly, they passed 39th amendment on a Saturday, which is August 9. August 10, 1975 is a Sunday. President of India signs it in the morning. So 39th amendment became an act. Again Sunday afternoon 2 o'clock. August 10, 1975 the government printing press gets opened and they print the Gazette on a Sunday. Indiaದಲ್ಲಿ ಸಂಡೇ ಯಾರು ಕೆಲಸ ಮಾಡಿರ್ತಾವೆ ನೋಡಿದ್ದೀರಾ? You are talking of 1975 August 10. So 7 Thursday ಪಾರ್ಲಿಮೆಂಟ್ ಬಂದಿತ್ತು, 8 ಪಾರ್ಲಿಮೆಂಟ್ ನಲ್ಲಿ ಪಾಸ್, 9 ಸ್ಯಾಟರ್ಡೆ ಲೆಜಿಸ್ಲೇಟಿವ್ ಅಸೆಂಬ್ಲಿದಲ್ಲಿ 17 ಲೆಜಿಸ್ಲೇಟಿವ್ ಅಸೆಂಬ್ಲಿದಲ್ಲಿ ಪಾಸ್. ಬಿಕಾಸ್ 2/3 ಬೇಕು. 10th ಸಂಡೇ ಮಾರ್ನಿಂಗ್ ಪ್ರೆಸಿಡೆಂಟ್ ಸೈನ್ ಮಾಡಿದ್ದಾರೆ, ಮಧ್ಯಾಹ್ನ ಪ್ರಿಂಟ್ ಮಾಡಿದ್ದಾರೆ. ಕಾರಣ ಯಾಕೆ? ಕಾರಣ August 11, 1975 ಇಟ್ ಇಸ್ ಕಮಿಂಗ್ ಫಾರ್ ಸುಪ್ರೀಂ ಕೋರ್ಟ್ ಹಿಯರಿಂಗ್. ಸುಪ್ರೀಂ ಕೋರ್ಟ್ ಹಿಯರಿಂಗ್ ನಲ್ಲಿ ಮಂಡೇ ಬರ್ತಾ ಇದೆ. ಸೊ ದೇ ವಾಂಟೆಡ್ ಟು ಅಪಿಯರ್ ಬಿಫೋರ್ ಸುಪ್ರೀಂ ಕೋರ್ಟ್ ಆನ್ ಮಂಡೇ August 11, 1975. ಸುಪ್ರೀಂ ಕೋರ್ಟ್ ನಲ್ಲಿ ಹೇಳ್ಬೇಕಾಯ್ತು, ಸರ್ ಪಾರ್ಲಿಮೆಂಟ್ ನಲ್ಲಿ ಡಿಸೈಡ್ ಮಾಡಿದ್ವಿ, ನಿಮಗೇನು ಹಕ್ಕಿಲ್ಲ, ಅಧಿಕಾರ ಇಲ್ಲ, ನಾವು ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಸ್ಪೀಕರ್ ಅವ್ರ ಎಲೆಕ್ಷನ್ ಬಗ್ಗೆ ಇಲ್ಲಿ ಏನು ಡಿಸ್ಕಸ್ ಮಾಡ್ಲಿಕ್ಕಿಲ್ಲ, ಅದಕ್ಕೋಸ್ಕರ ಈ 4 days ನಲ್ಲಿ ಇಷ್ಟು ಮಾಡಿಕೊಂಡು ಬಂದಿದ್ದಾರೆ. ಸೊ ಇವಾಗ ಈ ಪಕ್ಷದಲ್ಲಿರುವ ನಾಯಕರು ನಮ್ಮ ಕಾನ್ಸ್ಟಿಟ್ಯೂಷನ್ ಔಟ್ಸೈಡ್ ನಿಂತ್ಕೊಂಡು ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ ತಗೊಂಡು ಬಂದು ನಾವು ಕಾನ್ಸ್ಟಿಟ್ಯೂಷನ್ ಪ್ರಿಸರ್ವ್ ಮಾಡ್ತೀವಿ, ಪ್ರೊಟೆಕ್ಟ್ ಮಾಡ್ತೀವಿ ಅಂತ ನೋಡ್ತಿದ್ದಾರೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಹಿಸ್ಟ್ರಿ. ನಾಟ್ ಓನ್ಲಿ ದಿ ಅಮೆಂಡ್ಮೆಂಟ್ ಹ್ಯಾಪನ್, ಇಟ್ಸ್ ಬ್ರೇಸನ್ಲಿ ಏನೋ ಕಾನ್ಸ್ಟಿಟ್ಯೂಷನ್ ಇಸ್ ಅ ಪೀಸ್ ಆಫ್ ಪೇಪರ್, ನಾವು ಏನ್ ಬೇಕು ನಾವು ಮಾಡ್ತೀವಿ, ಯಾವಾಗ ಬೇಕು ನಾವು ಮಾಡ್ತೀವಿ, ದೇ ಡಿಡ್ ಲೈಕ್ ದಟ್. ಆಮೇಲೆ ತುಂಬಾ ತಪ್ಪು ಮಾಡಿದ್ದಾರೆ. ದ ಟರ್ಮ್ ಆಫ್ ದಿ ಪಾರ್ಲಿಮೆಂಟ್ ವಾಸ್ ಎಕ್ಸ್ಟೆಂಡೆಡ್ ಬೈ 1 year. ಫಸ್ಟ್ ಟೈಮ್ ದ ಪಾರ್ಲಿಮೆಂಟ್ ವೆಂಟ್ ಟು 6 years. ನಾರ್ಮಲಿ 5 years ನಾವು ಹೆಲ್ಪ್ ಮಾಡ್ತೀವಿ, ಅದು 6 years ತಗೊಂಡು ಹೋಗಿದ್ದಾರೆ. ಈ ಕನ್ಫ್ಯೂಷನ್ ಅಲ್ಲಿ RBI ಗವರ್ನರ್ ಅಪಾಯಿಂಟ್ ಮಾಡಬೇಕು. RBI ಗವರ್ನರ್ ಇಸ್ ವೆರಿ ಇಂಪಾರ್ಟೆಂಟ್ ಪೋಸ್ಟ್. ಎಮರ್ಜೆನ್ಸಿ ಸಮಯದಲ್ಲಿ RBI ಗವರ್ನರ್ ಅಪಾಯಿಂಟ್ ಮಾಡಿದ್ದಾರೆ. ಅದಿನ್ನೂ ದೊಡ್ಡ ಕಾಮಿಡಿ. ಇಫ್ ಯು ರೀಡ್ ದಟ್ ಸ್ಟೋರಿ. August 1975 ಸಂಜಯ್ ಗಾಂಧಿ ವಾಂಟೆಡ್ KR Puri as RBI ಗವರ್ನರ್. ಆ ಟೈಮಲ್ಲಿ ಫಿನಾನ್ಸ್ ಮಿನಿಸ್ಟರ್ ಸುಬ್ರಹ್ಮಣ್ಯಂ ಅವರು ಇವ್ರಿಗೆ ಬ್ಯಾಂಕಿಂಗ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಇವ್ರ ಗವರ್ನರ್ ಏನಪ್ಪಾ ಮಾಡೋದು. ದೇ ಓವರ್ ರೂಲ್ಡ್. ದೇ ಬ್ರಾಟ್ ದಿಸ್ KR Puri as RBI ಗವರ್ನರ್ ಇನ್ ದ ಮಿಡಲ್ ಆಫ್ ಎಮರ್ಜೆನ್ಸಿ. ಯಾಕೆ ಬೇಕು? ಆ ಎಮರ್ಜೆನ್ಸಿದಲ್ಲಿ ಮಾಡಿದ ಗವರ್ನರ್ ಮಾಡಿದ ಫಸ್ಟ್ ಕೆಲಸ ಬ್ಯಾಂಕ್ನಲ್ಲಿ ಇರುವ ಕ್ರೆಡಿಟ್ ಲಿಮಿಟ್ ರೈಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ಕಂಪನಿ ವಿಚ್ ಗಾಟ್ ಫೇವರಿಟಿಸಮ್ ವಾಸ್ ಸಂಜಯ್ ಗಾಂಧೀಸ್ ಕಂಪನಿ ಇನ್ ಕೊಲಾಬರೇಷನ್ ವಿತ್ ಸುಜುಕಿ. ಆ ಕಂಪನಿಯಲ್ಲಿ ಬ್ಯಾಂಕ್ ಕ್ರೆಡಿಟ್ ಲಿಮಿಟ್ ಸೀಲಿಂಗ್ ರೈಸ್ ಮಾಡಲಿಕ್ಕೋಸ್ಕರ ಹಿಸ್ ರೈಟ್ ಹ್ಯಾಂಡ್ ಮ್ಯಾನ್ ವಾಸ್ ಬ್ರಾಟ್ as RBI ಗವರ್ನರ್. ಹಿಸ್ ಫಸ್ಟ್ ಸಿಗ್ನೇಚರ್ ವಾಸ್ ಟು ರೈಸ್ ದ ಬ್ಯಾಂಕ್ ಕ್ರೆಡಿಟ್. ಇದೆಲ್ಲ ಕೂಡ ನಾವು ನೋಡುವಾಗ ನಾವು ಸಿಸ್ಟಮ್ಯಾಟಿಕ್ಲಿ ಒಂದೊಂದು ಇನ್ಸ್ಟಿಟ್ಯೂಷನ್ ಕೂಡ ಅವರು ಕೊಲಾಪ್ಸ್ ಮಾಡಿ ಸಿಸ್ಟಮ್ಯಾಟಿಕ್ಲಿ RBI ಅವರು ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ, ಸುಪ್ರೀಂ ಕೋರ್ಟ್ ಬಿಟ್ಟಿಲ್ಲ. ಯು ನೋ ದ ಸ್ಟೋರಿ ಆಫ್ ಸುಪ್ರೀಂ ಕೋರ್ಟ್. ಇವಾಗ ನಮ್ಮ ಅಮ್ಮ ಅವರೆಲ್ಲ ಜೈಲಿಗೆ ಹೋಗಿರೋದು. ಬೆಳಗ್ಗೆ ನಮ್ಮ ತಮಿಳುನಾಡು ಆಫೀಸ್ ನಲ್ಲಿ 34 ಜನ ದೇವರ್ ಟೆಲಿಂಗ್ ದ ಸ್ಟೋರಿ. ಮೀಸಾದ 9 ಹೈಕೋರ್ಟ್ 9 ಹೈಕೋರ್ಟ್ಸ್ ಆಫ್ ಅವರ್ ಕಂಟ್ರಿ ಗೇವ್ ಅನ್ ಆರ್ಡರ್ ದ ಪ್ರೆಸಿಡೆನ್ಸಿಯಲ್ ಪ್ರೊಕ್ಲಮೇಷನ್ ಕ್ಯಾನ್ ಬಿ ಚಾಲೆಂಜ್ಡ್. 1975 ದಲ್ಲಿ ಪ್ರೆಸಿಡೆಂಟ್ ಏನ್ ಸಿಗ್ನೇಚರ್ ಹಾಕಿ ಆರ್ಟಿಕಲ್ 352 ಮಾಡಿದ್ರು, ಆ ಪ್ರಕಾರ ನಮಗೆಲ್ಲ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ದಾರೆ, ನೀವು ಚಾಲೆಂಜ್ ಮಾಡಬಹುದು. ಹೆಬಿಯಸ್ ಕಾರ್ಪಸ್ ಅವರು ಮಕ್ಕಳೆಲ್ಲ ಹೆಬಿಯಸ್ ಕಾರ್ಪಸ್ ಹಾಕಿದ್ದಾರೆ, ವಿಚ್ ಮೀನ್ಸ್ ಅವರು ಜೈಲಲ್ಲಿ ಡಿಟೆನ್ಷನ್ ಅಲ್ಲಿ ಇದ್ದಾರೆ. ಇಟ್ ಕ್ಯಾನ್ ಬಿ ಚಾಲೆಂಜ್ ಟು. ವೆರಿ ಪಾಸಿಟಿವ್ ಆರ್ಡರ್ ವಾಸ್ ಗಿವನ್ ಬೈ 9 ಹೈಕೋರ್ಟ್ ಜಡ್ಜಸ್, ಡಿಫರೆಂಟ್ ಹೈಕೋರ್ಟ್ಸ್.
The government of India went on appeal to Supreme Court. 1976 ನಲ್ಲಿ Supreme Court ನಲ್ಲಿ the famous ADM Jabalpur case. First time Supreme Court painted itself black. ಒಂದು ದೇಶದಲ್ಲಿ ಒಂದು ಕೋರ್ಟ್ ಯಾವಾಗಲೂ ಕೂಡ ಸರ್ಕಾರಕ್ಕೆ ಮೇಲೆ ಇರಬೇಕು, ಬಹಳ ಒಂದು ಗಂಭೀರವಾಗಿರಬೇಕು. 1976, if you analyze India's judgments in Supreme Court, if you take the 10 worst judgments of Supreme Court, this ADM Jabalpur judgment will be the worst among the 10. ಅದರಲ್ಲಿ ಇರುವ ಬೆಂಚ್ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಸಮಯದಲ್ಲಿ ಲೈಫ್ ಲಿಬರ್ಟಿ ಏನು ಆರ್ಡರ್ ಮಾಡಿದ್ದಾರೆ ಯಾರು ಕೂಡ ಕ್ವೆಶ್ಚನ್ ಮಾಡಲಿಕ್ಕಿಲ್ಲ ಅನ್ನೋ ದೇ ಹ್ಯಾವ್ ಗಿವನ್ ಅ ಜಡ್ಜ್ಮೆಂಟ್. ಐ ವಾಂಟ್ ಟು ರೀಡ್ ದಿ ಆಪರೇಟಿಂಗ್ ಪೋರ್ಷನ್. ಒಂದು ಆಪರೇಟಿಂಗ್ ಪೋರ್ಷನ್ ಮಾತ್ರ ತಮಗೆ ಓದಬೇಕು ನನಗೊಂದು ಆಸೆ ಇದೆ. ಆಪರೇಟಿಂಗ್ ಜಡ್ಜ್ಮೆಂಟ್ அந்த ಪೋರ್ಷನ್ ನಾವು ನೋಡುವಾಗ ಗೊತ್ತಾಗ್ತದೆ. ದಿಸ್ ವಾಸ್ ದಿ ಕನ್ಕರೆನ್ಸ್ ಆಫ್ ದಿ ಜಡ್ಜಸ್ ಎಕ್ಸೆಪ್ಟ್ ಮಿಸ್ಟರ್ ಖನ್ನಾ. In view of the presidential order dated 27 June 1975, no person has any locus standi to move any writ petition under Article 226 before a High Court for habeas corpus. ಯಾರಿಗೂ ಕೂಡ ಆರ್ಟಿಕಲ್ 226 ಪ್ರಕಾರ ಒಂದು ಹೆಬಿಯರ್ ಕಾರ್ಪಸ್ ರಿಟ್ ಪಿಟಿಷನ್ ಹೈಕೋರ್ಟ್ ನಲ್ಲಿ ಮೂವ್ ಮಾಡಲಿಕ್ಕೆ ಆಗ್ತಿಲ್ಲ. ಆರ್ ಎನಿ ಅದರ್ ರಿಟ್ ಆರ್ ಆರ್ಡರ್ ಆರ್ ಡೈರೆಕ್ಷನ್ ಟು ಚಾಲೆಂಜ್ ದ ಲಿಗಾಲಿಟಿ ಆಫ್ an order of detention on the ground that the order is not under or in compliance with the act or is illegal or is vitiated by malafide factual or legal or is based on extraneous consideration. Simple judgment ಏನು, nobody can question somebody's arrest in emergency under anything. ಅದು ಸರಿ ಇಲ್ಲ, it is violating some order ಹೇಳಲಿಕ್ಕಿಲ್ಲ, which is not right as per the act ಹೇಳಲಿಕ್ಕಿಲ್ಲ. ಯಾರೋ ಒಂದು ಆಫೀಸರ್ಗೂ ಮಾಲಫೈಡ್ ಇಂಟೆನ್ಷನ್ ಇತ್ತು ಅದಕ್ಕೋಸ್ಕರ ನನಗೆ ಅರೆಸ್ಟ್ ಮಾಡಿದ್ದಾರೆ, ಅದು ಆಗಲ್ಲ. ಸೊ ದಿಸ್ ಆರ್ಡರ್ ನಾವು ಯಾವಾಗಲೂ ಹೇಳ್ತೀವಿ ಡೋರ್ ಕ್ಲೋಸ್ ಮಾಡಿದ್ದಾರೆ. ದಿಸ್ ಆರ್ಡರ್ ಇಸ್ ನಾಟ್ ಕ್ಲೋಸಿಂಗ್ ದ ಡೋರ್, ಇಟ್ ಇಸ್ ಕ್ಲೋಸಿಂಗ್ ದ ಡೋರ್ ಅಂಡ್ ನೈಲಿಂಗ್ ದ ಡೋರ್. ಒಂದು ಡೋರ್ ಕ್ಲೋಸ್ ಮಾಡಿ ನೈಲ್ ಮಾಡಿದ್ದಾರೆ. ಸೊ ಓನ್ಲಿ ಜಸ್ಟಿಸ್ HR Khanna dissented that we don't agree. I don't agree was the only dissenting judge. ನಾನು ಅಗ್ರಿ ಮಾಡಲ್ಲ. ಎಮರ್ಜೆನ್ಸಿ ಸಮಯದಲ್ಲಿ ಕೂಡ ಲೈಫ್ ಅಂಡ್ ಲಿಬರ್ಟಿ ಒಂದು ಸಿಟಿಸನ್ ಒಂದು ಗ್ಯಾರಂಟಿಡ್ ಪ್ರೊಟೆಕ್ಷನ್, ಅದು ಆರ್ಬಿಟ್ರಿ ಈ ತರ ಡಿಟೆನ್ಷನ್ ಮಾಡ್ಲಿಕ್ಕೆ ಆಗಲ್ಲ. ಜಸ್ಟಿಸ್ ಖನ್ನಾ ಪನಿಷ್ಮೆಂಟ್ ಸಿಕ್ಕಿತ್ತು. 1976 he was supposed to be the High Court Supreme Court Chief Justice. ಇಂದಿರಾ ಗಾಂಧಿ ಅವರು ಜಸ್ಟಿಸ್ ಖನ್ನಾ ಈ ಜಡ್ಜ್ಮೆಂಟ್ ಕೊಟ್ಟಿದ್ದ ಒರೇ ಕಾರಣಕ್ಕೋಸ್ಕರ he was superseded 3 positions. somebody was made the Supreme Court Chief Justice. ಇದೆಲ್ಲ ಕೂಡ ನಾವು ನೋಡುವಾಗ it was complete demolishing and dismantling of institution. Supreme Court ಬಿಟ್ಟಿಲ್ಲ, Reserve Bank of India ಬಿಟ್ಟಿಲ್ಲ, banks ಬಿಟ್ಟಿಲ್ಲ, every single institution they came harder. Of course media. If you look at the books now, because the emergency was revoked by Indira Gandhi, ಇದು ಬಹಳ ಒಂದು ವಿಚಿತ್ರ. ಅದರ್ ಪ್ಲೇಸಸ್ ನಲ್ಲಿ ಒಂದು ಮಾಸ್ ಮೂವ್ಮೆಂಟ್, ಪಬ್ಲಿಕ್ ಮೂವ್ಮೆಂಟ್, ನಾವೆಲ್ಲ ಜಗಳ ಮಾಡಿ ನಮ್ಮ ದೇಶದಲ್ಲಿ ಒಂದು ಸೋಷಿಯಲ್ ರೆವಲ್ಯೂಷನ್ ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ರಿವೋಕ್ ಮಾಡ್ತಾರೆ. ಬಟ್ ಇಂಡಿಯಾದಲ್ಲಿ ಇಂದಿರಾ ಗಾಂಧಿ ಹೂ ಫೆಲ್ಟ್ ಎಲೆಕ್ಷನ್ ಮಾಡೋಣ, 1977 ಎಲೆಕ್ಷನ್ ಮಾಡೋಣ, ಟೈಮ್ ಸರಿ. If you look at the books now, there is recently a good book by a very eminent journalist called Neeraja Chowdhury, How Prime Ministers Decide. Bala ಒಳ್ಳೆ book, if you free time you read it. ಅದರಲ್ಲಿ ಬಹಳ ಅನಲೈಸ್ ಮಾಡಿದ್ದಾರೆ how Indira Gandhi made that decision, emergency revoke ಮಾಡೋಣ. Because Indira Gandhi ಅವರು was very clear. 1977 election ಆಗುವಾಗ she is going to win 340 seats. 340 ಸೀಟ್ ನಮಗೆ ಜನ ಕೊಡ್ತಾರೆ. IB ರಿಪೋರ್ಟ್ ಇದೆ, ಎಲ್ಲ ರಿಪೋರ್ಟ್ ಅಲ್ಲಿ ಇದೆ. ಅದಕ್ಕೆ ನಾವು 21 months ಆಯಿತು, ಎಮರ್ಜೆನ್ಸಿ ರಿವೋಕ್ ಮಾಡೋಣ, ನಾವು ಎಲೆಕ್ಷನ್ ಹೋಗೋಣ. ಇಂದಿರಾ ಗಾಂಧಿ ವಾಸ್ ಸೋ ಕಾನ್ಫಿಡೆಂಟ್ ಆಫ್ ವಿನ್ನಿಂಗ್. ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂದಿತ್ತು ಸರ್? ಸಿಂಪ್ಲಿ ಬೈ ರೀಡಿಂಗ್ ದ ನ್ಯೂಸ್ ಪೇಪರ್ನಲ್ಲಿ ಇಟ್ ಇಸ್ ಆಲ್ ಸೆನ್ಸಾರ್. ಇಂದಿರಾ ಗಾಂಧಿ ಅವರು ನ್ಯೂಸ್ ಮಾತ್ರ ಹಾಕ್ತಾರೆ, ಬೇರೆ ಯಾವ ನ್ಯೂಸ್ ಹಾಕಲ್ಲ. ಇಟ್ ಇಸ್ ಓನ್ಲಿ ಪಾಸಿಟಿವ್ ನ್ಯೂಸ್ ಅಬೌಟ್ ಇಂದಿರಾ ಗಾಂಧಿ. 1977 ಎಲೆಕ್ಷನ್ ಹೋಗಿದ್ದೀವಿ, ಅವ್ರು ಸೋತೋಗಿದ್ದಾರೆ, ಅದೆಲ್ಲ ಕೂಡ ನಮಗೆ ಗೊತ್ತು. ಸೊ ದ ಮಾರಲ್ ಆಫ್ ದ ಸ್ಟೋರಿ ವಾಟ್ ವಿ ಆರ್ ಟ್ರೈಂಗ್ ಟು ಸೇ, ಯಾವ ತರ ಇನ್ಸ್ಟಿಟ್ಯೂಷನ್ ಡಿಸ್ಮ್ಯಾಂಟಲ್ ಮಾಡಿ ಡೆಮಾಲಿಷ್ ಮಾಡಿ, now these people are talking about preserving the sanctity of constitution. This should be the biggest joke of the 21st century. ಇದಾದ ಮೇಲೆ ಈ ಎಲೆಕ್ಷನ್ ಪ್ರಚಾರ ನೋಡ್ತೀವಿ. 2024 ಪ್ರಚಾರ ನೋಡುವಾಗ ಇವರೆಲ್ಲ ಕೂಡ ಕಾಂಗ್ರೆಸ್ ನಲ್ಲಿ ಒಂದು ಪ್ರಚಾರ ಇತ್ತು, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರು, ಕರ್ನಾಟಕ, ತಮಿಳುನಾಡು ಎಲ್ಲ ಕಡೆಯಲ್ಲಿ ಕೂಡ ಬಿಜೆಪಿ ಅವರು 400 ಕೇಳ್ತಾ ಇದ್ದಾರೆ. ಬಿಜೆಪಿ ವಾಂಟ್ಸ್ 400 ಸೀಟ್ಸ್. ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ಕೂಡ ಹೇಳಿದ್ರು ಬಿಜೆಪಿಗೆ 400 ಕೊಟ್ಬಿಟ್ಟಿದ್ದೀರನ್ನ, ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿಬಿಡ್ತಾರೆ, ಅದಕ್ಕೆ ಅವರು 400 ಕೇಳ್ತಾರೆ. ಸೊ ಇದು ಒಂದು ನೆರೆಟಿವ್ ಆಗಿ ರನ್ ಮಾಡಿದ್ರು. ಸೊ ನೌ ವಿ ವಿಲ್ ಅನಲೈಸ್ ವಾಟ್ ಈಚ್ ಪ್ರೈಮ್ ಮಿನಿಸ್ಟರ್ ಡಿಡ್ ವಿತ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಒಂದೊಂದು ಪ್ರಧಾನ ಮಂತ್ರಿ ಕೂಡ ಅವರು ಪ್ರಧಾನ ಮಂತ್ರಿ ಆಗಿರುವಾಗ ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅವರು ಏನು ಮಾಡಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು 16 years ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ರು.
ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 17 ಮಾಡಿದ್ದಾರೆ. 17 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಅವ್ರು ಮಾಡಿದ್ದಾರೆ. Including the first constitutional amendment was a problem which he did. ಲಾಲ್ ಬಹದ್ದೂರ್ ಶಾಸ್ತ್ರಿ 2 ವರ್ಷ 3 ಮಾಡಿದರು. ಇಂದಿರಾ ಗಾಂಧಿ ಅವರು 15 years ಪ್ರೈಮ್ ಮಿನಿಸ್ಟರ್ 29 ಮಾಡಿದ್ದಾರೆ. ಅದು 29 ಏನು ನೋಡೋಣ. ಫಸ್ಟ್ ಒನ್ ಆಫ್ ದ earliest amendments is 24th constitutional amendment. ನಮ್ಮ ಫಂಡಮೆಂಟಲ್ ರೈಟ್ ಏನಿದೆ ಡೈಲ್ಯೂಟ್ ಮಾಡಿದ್ರು. 25th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಏನಿದೆ ಏನ ರಾಹುಲ್ ಗಾಂಧಿ ಅವರಿಗೂ ಕಾಂಗ್ರೆಸ್ ಒಂದು ಪ್ರೈವೇಟ್ ಪ್ರಾಪರ್ಟಿ ಮೇಲೆ ಬಹಳ ಒಂದು ಕಣ್ಣು. ಏನ ಅವರು ಗ್ರ್ಯಾಂಡ್ ಮದರ್ 25th ಅಮೆಂಡ್ಮೆಂಟ್ ನಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಯಾವ ತರ ತಗೊಳ್ಬೇಕು ಅದಕ್ಕೊಂದು ತಗೊಂಡು ಬಂದಿದ್ದಾರೆ. ಇವರು ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಬಗ್ಗೆ 2024 ಎಲೆಕ್ಷನ್ ನಲ್ಲಿ ಇವರು ಶುರು ಮಾಡಿದ್ದಾರೆ. 39th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ನಾವು ಹೇಳಿದೀವಿ, ನೋ ಕೇಸ್ ಕ್ಯಾನ್ ಬಿ ಫೈಲ್ಡ್ ಅಗೇನ್ಸ್ಟ್ ದಿ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಸ್ಪೀಕರ್, ಲೋಕಸಭಾ, ಪ್ರೈಮ್ ಮಿನಿಸ್ಟರ್. 40th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, ಮಿನರಲ್ ವೆಲ್ತ್ ನಮ್ಮ ದೇಶದಲ್ಲಿ ಏನಿದೆ, ಕೋಲ್ಡ್ ವೆಲ್ತ್ ಏನಿದೆ ಅದೆಲ್ಲ ಕೂಡ ಯೂನಿಯನ್ ಗವರ್ಮೆಂಟ್ ಅವರದೇ, ಅವರೇ ನೋಡಿಕೊಳ್ಬೇಕು, ಸ್ಟೇಟ್ಗೆ ಏನು ಹಾಕಿಲ್ಲ. 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ curtailed the fundamental rights of citizens, preamble change, sovereign democratic republic ಇತ್ತು, sovereign socialist secular democratic republic ಮಾಡಿದ್ದು ಚೇಂಜ್ ಮಾಡಿ. 50th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, ಪೊಲೀಸ್ ನಲ್ಲಿ ಇಂಟೆಲಿಜೆನ್ಸ್ ನಲ್ಲಿ ಯಾರು ಕೆಲಸ ಮಾಡ್ತಾರೋ ಟೆಲಿಕಮ್ಯುನಿಕೇಶನ್ ನಲ್ಲಿ ಅವ್ರಿಗೆ ಫಂಡಮೆಂಟಲ್ ರೈಟ್ ಇಲ್ಲ. 42nd ತುಂಬಾ ಮಾತಾಡಬಹುದು. ಇದೆಲ್ಲ ಇವರು ಮಾಡಿರುವ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಇಂದಿರಾ ಗಾಂಧಿ ಅವರು ಮಾಡಿರುವ ನಮ್ಮ ಫಂಡಮೆಂಟಲ್ ರೈಟ್ಸ್ ನಲ್ಲಿ ಕೈ ಹಾಕಿದರು, ಪ್ರೈವೇಟ್ ಪ್ರಾಪರ್ಟಿ ನಲ್ಲಿ ಕೈ ಹಾಕಿದ್ದಾರೆ. ಎಲ್ಲ ಇಂದಿರಾ ಗಾಂಧಿ ಅಮ್ಮಯ್ಯ ಅವರು ಮಾಡಿದರು. ಮೊರಾರ್ಜಿ ದೇಸಾಯಿ 2 ವರ್ಷ 2 ಅಮೆಂಡ್ಮೆಂಟ್, ರಾಜೀವ್ ಗಾಂಧಿ ಅವರು 6 ವರ್ಷ 10 ಅಮೆಂಡ್ಮೆಂಟ್, ವಿ ಪಿ ಸಿಂಗ್ ಅವರು 2 ವರ್ಷ 6 ಅಮೆಂಡ್ಮೆಂಟ್, ಪಿ ವಿ ನರಸಿಂಹರಾವ್ ಅವರು 5 ವರ್ಷ 10 ಅಮೆಂಡ್ಮೆಂಟ್, ವಾಜಪೇಯಿ ಅವರು 6 ವರ್ಷ 14 ಅಮೆಂಡ್ಮೆಂಟ್, ಮನಮೋಹನ್ ಸಿಂಗ್ ಅವರು 10 ವರ್ಷ 6 ಅಮೆಂಡ್ಮೆಂಟ್, ನರೇಂದ್ರ ಮೋದಿ ಸಾಹೇಬರವರು 10 ವರ್ಷ 8 ಅಮೆಂಡ್ಮೆಂಟ್. ಇದು 8 ಬಹಳ ಇಂಪಾರ್ಟೆಂಟ್. ಇವರೆಲ್ಲ ಮೋದಿಜಿ ಅವರ ಮೇಲೆ ಇಷ್ಟು ಆರೋಪ ಮಾಡಿದ್ರು. 10 ವರ್ಷ ಕಂಟಿನ್ಯೂಸ್ ಆಗಿ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಅವರ ಮೇಲೆ ಆರೋಪ ಮಾಡಿದ್ರು. ನೀವು ಮೋದಿಜಿ 283 ಕೊಟ್ಟಿದ್ದೀರಾ, ಒಂದು ಬಾರಿ ಮೋದಿಜಿ ಅವರು 303 ಕೊಟ್ಟಿದ್ದೀರಾ, ಇವಾಗ ಮೋದಿಜಿ ಅವರು 400 ಕೊಡುವ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ಆರೋಪ ಮಾಡಿದ್ರು. ಸೊ ಮೋದಿಜಿ ಅವರು ಏನ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿದಾರ, ಏನ್ ಅಮೆಂಡ್ಮೆಂಟ್ ಮಾಡಿದ್ದಾರೆ ನೋಡೋಣ ಸರ್. 8 ಅಮೆಂಡ್ಮೆಂಟ್ಸ್ ನಲ್ಲಿ 101st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ವಿಚ್ ಡ್ಯೂರಿಂಗ್ ನರೇಂದ್ರ ಮೋದಿಜಿ ಗವರ್ಮೆಂಟ್ ವಾಸ್ ದ ಇಂಟ್ರೊಡಕ್ಷನ್ ಆಫ್ GST ತಗೊಂಡು ಬರಲಿಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. 102nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಟು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಗೋಸ್ಕರ ನ್ಯಾಷನಲ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟಿದೆ. 103 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, EVS ರಿಸರ್ವೇಷನ್ 10% ರಿಸರ್ವೇಷನ್ ಕೊಟ್ಟಿದ್ದಾರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರು ಮಾಡಿರುವ. 104th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, SC/ST ಸಮುದಾಯವರೆಗೂ ಲೋಕಸಭಾ ಸ್ಟೇಟ್ ಅಸೆಂಬ್ಲಿಯಲ್ಲಿ ರಿಸರ್ವೇಷನ್ ಇನ್ನು 10 ವರ್ಷ ಮುಂದೆ ತಗೊಂಡು ಹೋಗಲಿಕ್ಕೆ ಮಾಡಿದ ಅಮೆಂಡ್ಮೆಂಟ್. 105 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, OBC ಯಾರು ಆ ಕ್ಲಾಸಿಫಿಕೇಶನ್ ಸ್ಟೇಟ್ ಗವರ್ಮೆಂಟ್ ಮಾಡಬಹುದು, ಸೆಂಟ್ರಲ್ ಗವರ್ಮೆಂಟ್ ತಗೊಂಡು ಬರಬೇಡ, ಅದು 105th ಅಮೆಂಡ್ಮೆಂಟ್. 106th ಅಮೆಂಡ್ಮೆಂಟ್, ಹೆಣ್ಮಕ್ಕಳು 33% ರಿಸರ್ವೇಷನ್. ಒಂದು ಮನುಷ್ಯ ಕೈನಲ್ಲಿ ಪವರ್ ಕೊಡುವಾಗ ಅವ್ರ ಬಿಹೇವಿಯರ್ ಯಾವ ತರ ಇರ್ತದೆ. ನರೇಂದ್ರ ಮೋದಿಜಿ ಗಾಟ್ 283 ಕ್ಲೀನ್ ಸಿಂಗಲ್ ಪಾರ್ಟಿ ಮೆಜಾರಿಟಿ ತಾವು ಕೊಡುವಾಗ ಹೌ ಡಿಡ್ ನರೇಂದ್ರ ಮೋದಿಜಿ ಬಿಹೇವ್? 2019 ನರೇಂದ್ರ ಮೋದಿಜಿ ಅವರಿಗೂ 303 ಅಗೇನ್ ಸಿಂಗಲ್ ಪಾರ್ಟಿ ಅವ್ರಿಗೆ ಮೆಜಾರಿಟಿ ಕೊಡುವಾಗ ಹೌ ಡಿಡ್ ನರೇಂದ್ರ ಮೋದಿಜಿ ಬಿಹೇವ್? OBC ಅವರಿಗೂ, SC ಕಮ್ಯುನಿಟಿ ಅವರಿಗೂ, ST ಕಮ್ಯುನಿಟಿ ಅವರಿಗೂ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ ರಿಸರ್ವೇಷನ್, ಹೆಣ್ಮಕ್ಳು ತಗೊಂಡು ಬಂದಿರುವ 33% ರಿಸರ್ವೇಷನ್, ಇಲ್ಲಿ ಎಲ್ಲಾ ನರೇಂದ್ರ ಮೋದಿಜಿ ಅವರು ಅಮೆಂಡ್ಮೆಂಟ್ ತಗೊಂಡು ಬಂದಿದ್ದಾರೆ. ವಾಜಪೇಯಿ ಅವರು ಅಮೆಂಡ್ಮೆಂಟ್ ತಗೊಂಡು ಬಂದಿರುವಲ್ಲ, ವಾಜಪೇಯಿ ಕಾಲದಲ್ಲಿ ರೈಟ್ ಟು ಎಜುಕೇಶನ್ ಅಲ್ಲಿ ಶುರು ಮಾಡಿ ಪಂಚಾಯತ್ ರಾಜ್ ಅದರಲ್ಲಿ ತಗೊಂಡು ಬಂದಿದ್ರು. ಇಂದಿರಾ ಗಾಂಧಿ ಕಾಲದಲ್ಲಿ ಅವರು ಬಂದಿರುವ ಅಮೆಂಡ್ಮೆಂಟ್ ಎಲ್ಲ ಕೂಡ ಫಂಡಮೆಂಟಲ್ ರೈಟ್ ನಲ್ಲಿ ಕೈ ಹಾಕುವುದು, ಪರ್ಸನಲ್ ಪ್ರಾಪರ್ಟಿನಲ್ಲಿ ಕೈ ಹಾಕುವುದು, ಇದೆಲ್ಲ ಕೂಡ ಇಂದಿರಾ ಗಾಂಧಿ ಅವರು ತಗೊಂಡು ಬಂದಿದ್ದಾರೆ. Now the reason we are talking today, it is very important the people of our country have to make a very very clear and decisive choice. ನಮ್ಮ ದೇಶದಲ್ಲಿರುವ ಜನ ಬಹಳ ಗಂಭೀರವಾದ ಒಂದು ಡೆಸಿಷನ್ ಅವರು ಯಾವಾಗಲೂ ತಗೊಳ್ಬೇಕಾಗ್ತದೆ. ನಾವು ವಿ ಸಿ ದಿಸ್ ಕಾಂಗ್ರೆಸ್ ಪಾರ್ಟಿ ಅಂಡ್ ದೇರ್ ಅಲೈಸ್ ಎಲ್ಲ ಒಂದು ಕಡೆ ಸೇರ್ಕೊಂಡು ನೆನೆ ಫಸ್ಟ್ ಡೇ ಆಫ್ ಪಾರ್ಲಿಮೆಂಟ್ ವೇರ್ ಎವ್ರಿಬಡಿ ವಾಸ್ ಟೇಕಿಂಗ್ an oath, including the honorable prime minister, including the union council of ministers, ಎಲೆಕ್ಟೆಡ್ MPs ಎಲ್ಲರೂ ಕೂಡ ಒಂದು ಓತ್ ತಗೊಳ್ಳುವ ದಿವಸದಲ್ಲಿ ನಾವು ನೋಡಿದ್ವಿ ಔಟ್ಸೈಡ್ ಒಂದು ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು, ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ ಖರ್ಗೆ ಅವರು, ಇನ್ಕ್ಲೂಡಿಂಗ್ ಸೋನಿಯಾ ಗಾಂಧಿ ಅವರು ಇಟ್ಕೊಂಡು ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಈ ಕಾನ್ಸ್ಟಿಟ್ಯೂಷನ್ ನಾವು ಸೇವ್ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಸೇವ್ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಇಫ್ ಯು ಲುಕ್ ಎಟ್ ಆಲ್ ದಿ ಕೇಸಸ್ ವಾಟ್ ದೇ ಡಿಡ್ ಅಟ್ ಡಿಫರೆಂಟ್ ಪಾಯಿಂಟ್ಸ್ ಆಫ್ ಟೈಮ್, ಡಿವ್ಯಾಲ್ಯೂಯೇಷನ್ ಶುರು ಮಾಡಿ, ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ ಶುರು ಮಾಡಿ, ಇನ್ಕ್ಲೂಡಿಂಗ್ ಕಾಲಿಂಗ್ ದಿ ಎಲೆಕ್ಷನ್ಸ್ 15 months ಬಿಫೋರ್, ಮಾರುತಿ ಸುಜುಕಿ ಆ ಕಂಪನಿ ಟೇಕಿಂಗ್ ಅಪ್ ಆಫ್ ಲ್ಯಾಂಡ್, ರಿಸರ್ವ್ ಬ್ಯಾಂಕ್ ಆಫ್ ಗವರ್ನರ್ ಮ್ಯಾನಿಪುಲೇಷನ್,
use of Article 356 at different points of time, 39th Amendment, court. ಇದರಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಕೇಸ್ ಇದೆ ಸರ್, ವೆರಿ ಇಂಟ್ರೆಸ್ಟಿಂಗ್ ಕೇಸ್. ಇದರಲ್ಲಿ ಆಫ್ಟರ್ ದಿ ಎಮರ್ಜೆನ್ಸಿ ವಾಸ್ ಡಿಕ್ಲೇರ್ಡ್ ಇನ್ ರಾಜಸ್ಥಾನ್, ಎಮರ್ಜೆನ್ಸಿ ಡಿಕ್ಲೇರ್ ಆದ ಮೇಲೆ ಒಂದು IAS ಆಫೀಸರ್ ವಾಸ್ ಟ್ರಾನ್ಸ್ಫರ್. ಸೊ ನಮ್ಮ ಪತ್ರಿಕೆ ಮಿತ್ರರೆಲ್ಲ ಹೋಗಿ ರಾಜಸ್ಥಾನ್ ಚೀಫ್ ಮಿನಿಸ್ಟರ್ ಅವರಲ್ಲಿ ಹರಿದೇವ್ ಜೋಶಿ ಅವರಲ್ಲಿ ಹೇಳ್ತಾರೆ, ಯಾಕೆ ಸರ್ ಈ ಆಫೀಸರ್ ನೀವು ಟ್ರಾನ್ಸ್ಫರ್ ಮಾಡಿದ್ದೀರಾ, ಆಫೀಸರ್ ಯಾಕೆ ಟ್ರಾನ್ಸ್ಫರ್ ಮಾಡಿದಾರನ್ನ. 12th June 1975 ಅಲಹಾಬಾದ್ ಹೈಕೋರ್ಟ್ ದೇಶಕ್ಕೆ ಕೊಟ್ಟಿದ್ದ ಮೇಲೆ ದೇಶದಲ್ಲಿ ಸಂಜಯ್ ಗಾಂಧಿ ಅವರು ಎಲ್ಲಾ ಕಡೆಯಲ್ಲಿ ಕೂಡ ಡೆಮಾನ್ಸ್ಟ್ರೇಷನ್ ಮಾಡಬೇಕು. ಕೋರ್ಟ್ ಅವರು ಇಂದಿರಾ ಗಾಂಧಿ ಅವರಿಗೂ ಡಿಸ್ಕ್ವಾಲಿಫಿಕೇಶನ್ ಮಾಡಿದ್ದಾರೆ, ನಾವು ಡೆಮಾನ್ಸ್ಟ್ರೇಷನ್ ಮಾಡಬೇಕು, ದೇಶದಲ್ಲಿ ಎಲ್ಲಾ ಕಡೆ ಮಾಡಬೇಕು ಅಂತ ಜನ ಸೇರ್ತಾರೆ. ಬಿಟ್ವೀನ್ 12th June ಬಿಫೋರ್ ಎಮರ್ಜೆನ್ಸಿ, ಡ್ಯೂರಿಂಗ್ ದಟ್ ಟೈಮ್. ಸೊ ರಾಜಸ್ಥಾನದಲ್ಲಿ there was an officer who was managing the Rajasthan State Electricity Board. ಅವ್ರ ಹೆಸರು ಮಂಗಲ್ ಬೆಹೇರಿ, ಒಂದು IAS ಆಫೀಸರ್. ಸಂಜಯ್ ಗಾಂಧಿ ಕಾಲ್ಸ್ ಹಿಮ್, he says, ನಮಗೆ 100 ಟ್ರಕ್ ಬೇಕು, ನಿಮ್ಮ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ನಲ್ಲಿ ಕೊಡಬೇಕು, 10,000 ಜನ ಆ ಟ್ರಕ್ ನಲ್ಲಿ ಕರ್ಕೊಂಡು ಬರ್ತೀವಿ, ದೊಡ್ಡ ಒಂದು ಡೆಮಾನ್ಸ್ಟ್ರೇಷನ್ ಮಾಡಬೇಕಂತ. ಸೊ IAS ಆಫೀಸರ್ ಅವರು ನಾನು ಕೊಡಲ್ಲ, ಇದು ಸರ್ಕಾರ ಪ್ರಾಪರ್ಟಿ, ನಾನು ಒಂದು ಪ್ರೈವೇಟ್ ಅದಕ್ಕೆ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ ಮೇಲೆ ಇವ ಎಮರ್ಜೆನ್ಸಿ ತಗೊಂಡು ಬಂದು 30th June 1975 ಟ್ರಾನ್ಸ್ಫರ್ ಮಾಡ್ತಾರೆ. ಈ ತರ hundreds of cases. One case I'm bringing to your attention. When media asked the Rajasthan chief minister, ಯಾಕೆ ಟ್ರಾನ್ಸ್ಫರ್ ಮಾಡಿದ್ದೀರಾ, ರಾಜಸ್ಥಾನ್ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ರು, ಟ್ರಾನ್ಸ್ಫರ್ ತಾನೇ ಮಾಡಿದ್ದೀವಿ, ಅವ್ರ ಮೀಸಾದಲ್ಲಿ ನಾವು ಅರೆಸ್ಟ್ ಮಾಡಿದ್ದಾರೆ. So this is the state of how they were managing the country, managing the institutions of this country, how the offices, legislature, executive, judiciary, ಯಾವಾಗಲೂ 3 ಅಂಕ ಒಂದು ಕಾನ್ಸ್ಟಿಟ್ಯೂಷನ್ ಇರ್ತದೆ. All 3 manipulated. The 4th pillar, media also manipulated. ಇದರಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಕೇಸ್ ಇದೆ. ಸೊ ಒನ್ಸ್ ಇಂದಿರಾ ಗಾಂಧಿ ಲಾಸ್ಟ್ ಎಲೆಕ್ಷನ್, she had 2 options. ಅವ್ರಿಗೆ ಸ್ವಲ್ಪ ಸೇಫ್ಟಿಗೆ ಒಂದು ಭಯ, 2-3 ಆಪ್ಷನ್ ಇತ್ತು ಇಂದಿರಾ ಗಾಂಧಿ ಅವರು. One option was to leave the country. So if you look at the records now, the official, ಅವರು ಕ್ಲೋಸ್ ಇರುವ ಜನ ಬರೆಯುವ ಬುಕ್, again Niranjan Chaudhary's book, if you read it. ಸೊ ಇಂದಿರಾ ಗಾಂಧಿಗೆ ಒಂದು ಭಯ ಏನಿತ್ತು, ಎಮರ್ಜೆನ್ಸಿ ಆದ ಮೇಲೆ ನಮ್ಮ ಊರಿನಲ್ಲಿರುವ ಜನ ಎಲ್ಲರೂ ಕೂಡ ನಮ್ಗೆ ಒಡ್ಲಿಕ್ಕೆ ಬರ್ತಾರೆ, ಹೊಸ ಸರ್ಕಾರ ಬರ್ತಾ ಇದೆ, ನಾವು ಮಾಡುವ ಎಕ್ಸೆಸ್ ಎಲ್ಲ ಔಟ್ಸೈಡ್ ಬರಲಿಕ್ಕೆ ಶುರು ಆಗ್ತದೆ, ಮೀಡಿಯಾ ವಾಸ್ ಕಂಟ್ರೋಲ್, ಪೀಪಲ್ ವಿಲ್ ಸ್ಟಾರ್ಟ್ ನೋಯಿಂಗ್ ವಾಟ್ ಹ್ಯಾಪನ್ ಇನ್ಸೈಡ್ ದ ಗವರ್ಮೆಂಟ್. ಸೊ ನಾವು ಕಂಟ್ರಿ ಬಿಟ್ಟು ಹೋಗ್ಬಿಡೋಣ. ರಾಜೀವ್ ಗಾಂಧಿ ವಾಸ್ ಸೆಂಟ್ ಟು ಮುಂಬೈ ಟು ಬುಕ್ ಅ ಪ್ರೈವೇಟ್ ಫ್ಲೈಟ್ ಸೊ ದಟ್ ದ ಹೋಲ್ ಫ್ಯಾಮಿಲಿ ಕ್ಯಾನ್ ಫ್ಲೈ ಔಟ್ ಆಫ್ ಕಂಟ್ರಿ. ಸೊ ಆ ಟೈಮ್ನಲ್ಲಿ ಅಗೇನ್ ಮೊರಾರ್ಜಿ ದೇಸಾಯಿ ಅವರು, ಲಕ್ಕಿಲಿ ದ ಗ್ರೇಟ್ ಮ್ಯಾನ್ ಜಯಪ್ರಕಾಶ್ ನಾರಾಯಣ್ ಅವರು, JP, ಅವರಿಬ್ಬರು ಹೋಗಿ ಇಂದಿರಾ ಗಾಂಧಿ ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ತಾರೆ, ನಥಿಂಗ್ ವಿಲ್ ಹ್ಯಾಪನ್ ಟು ಯು. ನಮ್ಮ ದೇಶದಲ್ಲಿ ಜನ ಎಷ್ಟು ದೊಡ್ಡವರಿದ್ದಾರನ್ನ, ನೀವು ಎಷ್ಟು ತಪ್ಪು ಮಾಡಿದ್ದೀರನ್ನ ಕೂಡ, ಎಷ್ಟು ತಪ್ಪು ನಿಮಗೆ ಮಾಡಿದ್ದೀರನ್ನ ಕೂಡ ನಿಮ್ಮ ಅಪಾಲಜಿಯನ್ನು ಹೇಳುವಾಗ ಅದು ಒಪ್ಕೊಂಡು ಬಿಟ್ಬಿಡ್ತಾರೆ. ಜನ ಏನು ಕೂಡ ಕೈಯೆಲ್ಲ ನಮ್ಮ ದೇಶದಲ್ಲಿ ಹಾಕಲ್ಲ. ಆ ಥರ ಪರ್ಸನಲ್ ಪ್ರಾಮಿಸ್ ಬೈ ಮೊರಾರ್ಜಿ ದೇಸಾಯಿ ಅಂಡ್ JP. ಸೊ ನನ್ನ ಪ್ರಕಾರ ಅವರಿಬ್ಬರು ಆವಾಗ ಪ್ರಾಮಿಸ್ ಮಾಡಬಾರ್ದಾಗಿತ್ತು. ಪಾವರ್ಟಿ ಇದೆ, ಮನೆ ಇಲ್ಲ, ಬ್ಯಾಂಕ್ ಅಕೌಂಟ್ಸ್ ಇಲ್ಲ. ಕಾಂಗ್ರೆಸ್ ಅವರು ಇಷ್ಟು ಸರ್ಕಾರ ಮಾಡಿ, ಇಷ್ಟು 50-60 ಇಯರ್ಸ್ ಗವರ್ನ್ ಮಾಡಿ, ಮೋದಿಜಿ ಅವರ ಶೋಲ್ಡರ್ನಲ್ಲಿ ದ ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟಿ ಸೋ ಹೈ ಟು ಕ್ಲೀನ್ ಅಪ್ ದ ಮೆಸ್. ಸೊ ಆಮೇಲೆ ಇಂದಿರಾ ಗಾಂಧಿ ಅವರು she took the assurance of Morarji Desai ji, took the assurance of Jayaprakash Narayan ji, and she chose to stay back in our country. ಇದು ಮಾತ್ರ ಇಲ್ಲ ಸರ್, again during emergency, one more experiment they thought. Indira Gandhi ji formed a 3-member committee internally. ಇಂದಿರಾ ಗಾಂಧಿ ಅವರಿಗೂ ಸಂಜಯ್ ಗಾಂಧಿ ಅವರಿಗೂ ಬಂದಿತ್ತು, ನಮ್ಮ ದೇಶದಲ್ಲಿ ಪ್ರಧಾನ ಮಂತ್ರಿ ಎಲ್ಲ ಕಷ್ಟ, ಕರ್ನಾಟಕದಲ್ಲಿ ಒಂಥರ ವೋಟ್ ಮಾಡ್ತಾರೆ, ತಮಿಳುನಾಡಿನಲ್ಲಿ ಒಂಥರ ವೋಟ್ ಮಾಡ್ತಾರೆ, MP ಎಲ್ಲ ತಗೊಂಡು ಬಂದು ಯಾರಿಗೆ ಮೆಜಾರಿಟಿ ಇದೆಲ್ಲ ಸೆಟ್ ಆಗಲ್ಲ, ಪ್ರೆಸಿಡೆನ್ಷಿಯಲ್ ಟೈಪ್ ಗೌರ್ಮೆಂಟ್ ಮಾಡಿಬಿಡ. ನಾನು ಶಿ ಫಾರ್ಮ್ಡ್ 3-member committee. DK ಬರುವ, ರಜನಿ ಪಟೇಲ್, ಸಿದ್ಧಾರ್ಥ್ ಶಂಕರ್, 3 ಜನ ಒಂದು ರಿಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಎಮರ್ಜೆನ್ಸಿ ಯೂಸ್ ಮಾಡಿ ನಮ್ಮ ದೇಶದಲ್ಲಿ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್ ಯಾವ ತರ ತಗೊಂಡು ಬರಬೇಕು, ಏನ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಬೇಕು, ಸೊ ದಟ್ ಎವ್ರಿಬಡಿ ವಿಲ್ ಡೈರೆಕ್ಟ್ಲಿ ಎಲೆಕ್ಟ್ ದ ಪ್ರೆಸಿಡೆಂಟ್ ಅನ್ನು ಒಂದು ಶುರು ಮಾಡಿ. ಯಾರೋ ಒಂದು ಒಳ್ಳೆಯ ಮನುಷ್ಯ ಒಳಗಡೆ, ಅದು DK ಬರುವ ಇರಬಹುದು, ಆ ಪೇಪರ್ ಲೀಕ್ ಮಾಡಿಬಿಟ್ಟಿದ್ರು. ಅದೆಲ್ಲ ಬೇರೆ ಬೇರೆ ಕಡೆ ಹೋಗಿ ದಟ್ ಪಾಯಿಂಟ್ ಆಫ್ ಟೈಮ್ ದ US ambassador asked ಇಂದಿರಾ ಗಾಂಧಿ's principal secretary P.N. Dar, ಆ ಥರ ಇದು ಮಾಡ್ತೀರಪ್ಪ, ನಮ್ಮ ಕೈಗೆ ಡಾಕ್ಯುಮೆಂಟ್ ಎಲ್ಲ ಇದೆ. ಸೊ ಫೈನಲಿ ದಟ್ ಐಡಿಯಾ ವಾಸ್ ಆಲ್ಸೋ ಡ್ರಾಪ್ಡ್. ಸೊ ನನ್ನ ರಿಕ್ವೆಸ್ಟ್ as one of India's citizen, as one of a leading political party, India's largest political party's Karyakarta, is it is very important emergency has to be studied in detail more.
ಇವತ್ತು ಕೂಡ ನಾವು ಕರ್ತರಿಯಾಗಿ ಮಾತ್ರ ಎಮರ್ಜೆನ್ಸಿ ನೋಡ್ತಾ ಇದ್ದೀವಿ. ಕಾರಣ ದ ರೆಕಾರ್ಡ್ಸ್ ಆರ್ ವೆರಿ ಫ್ಯೂ. ಕೆಲವು ಜನ ಮಾತ್ರ ಬಹಳ ಡೀಟೇಲ್ ಆಗಿ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ನಮಗೆ ಕೊಟ್ಟಿದ್ದಾರೆ. Even after emergency for 40 years, Congress controlled how the emergency should be reported, how the emergency should be seen. ಮೋದಿಜಿ ಅವರು ಬಂದ ಮೇಲೆ ಲಾಸ್ಟ್ 10 years ನಲ್ಲಿ ಒಂದೊಂದು ವರ್ಷ ಕೂಡ 25th June 1975 ಒಂದು ಭಾರತೀಯ ಜನತಾ ಪಾರ್ಟಿ ಪಕ್ಷ ಅವರು ಒಂದು ಕಡೆ ಎಮರ್ಜೆನ್ಸಿ ದಿವಸ ಪೂರ್ತಿ ಈ ತರ ನಮ್ಮ ದೇಶದಲ್ಲಿ ಪುನಃ ಆಗಬಾರದು ಸಿಟಿಸನ್ ಅವೇರ್ನೆಸ್ ಬಿಜೆಪಿ ಎಲ್ಲಾ ಕಡೆಯಲ್ಲಿ ಕೂಡ ಕ್ರಿಯೇಟ್ ಮಾಡ್ತಾರೆ. 24th June will be a ಪ್ರತಿಭಟನಾ ಅಕ್ರಾಸ್ ದ ಕಂಟ್ರಿ. 25th June will be a seminar programs in the party office. ಇನ್ನೊಂದು ಕಡೆ ಈ ತರ ನಾಗರಿಕರು ಸಿಟಿಸನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಈ ತರ ನಾಗರಿಕರು ಎಲ್ಲ ಒಬ್ಬರು ಸೇರಿ ನಮಗೆಲ್ಲ ಕರ್ಕೊಂಡು ಬಂದು ಎಮರ್ಜೆನ್ಸಿ ಸಮಯದಲ್ಲಿ ಯಾರಕ್ಕೆಲ್ಲ ಪ್ರಾಬ್ಲಮ್ ಆಯಿತು ಅವರು ಕರ್ಕೊಂಡು ಬಂದು we relive emergency every year. Emergency ಯಾವ ತರ ಇತ್ತು, how was it Black Day, we relive so that our country should not make the same mistake that was made for 21 months in 1975 starting from 25th June.